ಹಲೋ ಫ್ರೆಂಡ್ಸ್, ನಾನು ಹೊಸದಾಗಿ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಂದರೆ ಪ್ರತಿ ಸಂಡೇ ನಾನು ಲಾಸ್ಟು ಒಂದು ವಾರದಲ್ಲಿ ಅಂದರೆ ಸೋಮವಾರದಿಂದ ಶನಿವಾರದವರೆಗೂ ಏನೇನು ಸ್ಟಾಕ್ ಮಾರ್ಕೆಟು, ಜಿಯೋ ಪೊಲಿಟಿಕ್ಸು, ಗ್ಲೋಬಲ್ ಎಕಾನಮಿ ಮತ್ತು ಇಂಡಿಯನ್ ಎಕಾನಮಿ ಅಥವಾ ಬೇರೆ ಬೇರೆ ದೇಶದಲ್ಲಿ ಈ ಎಕಾನಮಿ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಏನೇನು ಅಪ್ಡೇಟ್ಸ್ ಆಗ್ತಿರ್ತಾವಲ್ವಾ ಅವೆಲ್ಲನೂ ಕೂಡ ಕಲೆಕ್ಟಿವ್ ಆಗಿ ಕಲೆಕ್ಟ್ ಮಾಡಿಬಿಟ್ಟು ನನಗೆ ಯಾವುದು ಇಂಪಾರ್ಟೆಂಟ್ ಅನ್ಸುತ್ತಲ್ವ, ನಾನು ಯಾವುದನ್ನ ಕಲ್ತಿರ್ತೀನಲ್ವಾ ಅದನ್ನೆಲ್ಲನೂ ಕೂಡ ಈ ಸಂಡೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂತಂದರೆ ನೀವೇನಾದರೂ ಸ್ಟಾಕ್ ಮಾರ್ಕೆಟು, ಇನ್ವೆಸ್ಟಿಂಗು ಮತ್ತು ಇಡೀ ಜಗತ್ತು ಯಾವ ರೀತಿ ವರ್ಕ್ ಆಗುತ್ತೆ, ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಏನಾದರೂ ಅರ್ಥ ಮಾಡ್ಕೋಬೇಕಂತಂದ್ರೆ ಈ ಪ್ರತಿ ವಾರನೂ ಪ್ರತಿ ದಿನಾನೂ ಕೂಡ ಏನೇನಾಗ್ತಿದೆ ಜಗತ್ತಲ್ಲಿ ಅನ್ನೋದ್ರ ಬಗ್ಗೆ ನೀವು ಅಪ್ಡೇಟ್ ಆಗಿರಲೇಬೇಕು. ಸೊ ಈಗ ನಾನು ಪ್ರತಿದಿನ ವಿಡಿಯೋ ಮಾಡಿ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಅದೊಂಥರ ಬೋರಿಂಗ್ ಆಗುತ್ತೆ. ಸೊ ನನಗೂ ಕೂಡ ಟಾಪಿಕ್ನ ಹುಡುಕ್ಲಿಕ್ಕೆ ಸರಿ ಆಗಲ್ಲ. ಸೊ ಲಾಸ್ಟು 5-6 ದಿನದಲ್ಲಿ ಏನಾಗಿದೆ ಅನ್ನೋದನ್ನ ಕಲೆಕ್ಟ್ ಮಾಡಿಬಿಟ್ಟು ಒಂದೇ ಸರಿ ಬಂದ್ಬಿಟ್ಟು ಈ ಭಾನುವಾರದ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಫಾರ್ಮೆಟ್ ಹೆಂಗಿರುತ್ತೆ ಅಂತಂದ್ರೆ ರ್ಯಾಂಡಮ್ ಆಗಿರುತ್ತೆ. ಓಕೆನಾ, ಯಾವುದೇ ಜಾಸ್ತಿ ಹೈ ಎಡಿಟಿಂಗ್ ಇರಲ್ಲ, ಮತ್ತೆ ಸುಯ್ ಅಂತ ಟ್ರಾನ್ಸಾಕ್ಷನ್ ಇರಲ್ಲ. ಈಗ ಎಕ್ಸಾಂಪಲ್ಗೆ ನೀವು ನಿಮ್ಮ ಫ್ರೆಂಡ್ ಎಲ್ಲೋ ಕೂತ್ಕೊಂಡು ಮಾತಾಡ್ತಿದ್ದೀರಾ ಅಂತಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತೀರಾ? ಯಾವುದೋ ಮೂವಿ ಬಗ್ಗೆ ಮಾತಾಡ್ತಿರ್ತೀರಾ, ಅಥವಾ ಕ್ರಿಕೆಟ್ ಬಗ್ಗೆ ಮಾತಾಡ್ತಿರ್ತೀರಾ, ಅಥವಾ ಈ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತಿರ್ತೀರಾ. ಸೊ ಇವೆಲ್ಲ ಹೆಂಗಂತಂದ್ರೆ ಸ್ವಲ್ಪ ಅನ್ಪ್ರೊಡಕ್ಟಿವ್ ಟಾಪಿಕ್ಸ್. ಓಕೆನಾ, ನಾವೇನಾದ್ರೂ ಸ್ವಲ್ಪ ಪ್ರೊಡಕ್ಟಿವ್ ಆಗಿ ನಮ್ಮ ನಾಲೆಜ್ನ ಇಂಪ್ರೂವ್ ಮಾಡ್ಕೋಬೇಕು, ಜಗತ್ತಿನ ಬಗ್ಗೆ ಜಾಸ್ತಿ ತಿಳ್ಕೊಬೇಕಂತಂದ್ರೆ ಈ ಥರ ಸಿನಿಮಾ, ಕ್ರಿಕೆಟು, ಮೂವಿ ಇದ್ರ ಬಗ್ಗೆ ಮಾತಾಡೋದನ್ನ ಬಿಟ್ಬಿಟ್ಟು ಸ್ವಲ್ಪ ಈ ಬಿಸ್ನೆಸ್ ರಿಲೇಟೆಡ್ ಯಾವ ರೀತಿ ಆಗ್ತಿದೆ, ಮತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗ್ತಿದೆ, ಎಕಾನಮಿನಲ್ಲಿ ಏನಾಗ್ತಿದೆ, ಸೊ ಇದು ಜಿಯೋ ಪೊಲಿಟಿಕ್ಸ್ ಅಲ್ಲಿ ಏನಾಗ್ತಿದೆ, ಸೊ ಇದನ್ನ ನಾವೇನಾದ್ರೂ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಬುದ್ಧಿಮಟ್ಟ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಯಾಕಂದ್ರೆ ನೀವೇ ಯೋಚನೆ ಮಾಡಿ, ಈ ಕ್ರಿಕೆಟ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಇವುಗಳ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಸೊ ಲೋ IQ ಇರೋ ಜನಗಳೆಲ್ಲನೂ ಕೂಡ ಈ ಥರದ ಬಗ್ಗೆ ಮಾತಾಡ್ತಾರೆ. ಬಟ್ ಯಾರು ಸ್ವಲ್ಪ ಜೀವನದಲ್ಲಿ ಚೆನ್ನಾಗಿ ಮಾಡ್ಬೇಕಂತ ಇರ್ತಾರೋ, ಮತ್ತೆ ತಿರ್ಗಾ ಲೈಕ್ ನಾನು ಜಗತ್ತು ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನ ತಿಳ್ಕೊಂಡ್ಬಿಟ್ಟು ನಾನು ಏನಾದರೂ ಪ್ರೊಡಕ್ಟಿವ್ ಕೆಲಸನ ಮಾಡ್ಬೇಕು, ನಾನು ಏನೋ ಒಂದು ಬಿಲ್ಡ್ ಮಾಡ್ಬೇಕು, ನಾನು ಒಂದು ಬಿಸ್ನೆಸ್ ಮಾಡಬೇಕು, ನಾನು ಇನ್ವೆಸ್ಟಿಂಗ್ ಮಾಡಬೇಕು, ನನ್ನ ಸೊಸೈಟಿನಲ್ಲಿ ನನ್ನ ಸ್ಟ್ಯಾಟಸ್ನ ಜಾಸ್ತಿ ಮಾಡ್ಬೇಕಂತ ಇರ್ತಿರಲ್ವಾ. ಸೊ ಅವರೆಲ್ಲರೂ ಕೂಡ ಈ ಥರ ಸ್ವಲ್ಪ ಪ್ರೊಡಕ್ಟಿವ್ ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ. ಹಂಗಂತೇಳಿ ನಾನು ಸೀರಿಯಲ್ ನೋಡೋದು, ಕ್ರಿಕೆಟ್ ನೋಡೋದು ಮತ್ತೆ ಫಿಲ್ಮ್ ನೋಡೋದು ತಪ್ಪಂತ ಹೇಳ್ತಿಲ್ಲ. ಬಟ್ ತುಂಬಾ ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅದ್ರ ಕಡೆ ಮಾತ್ರ ಫೋಕಸ್ ಮಾಡ್ತಿದ್ದಾರೆ. ಸೊ ಇದ್ರ ಕಡೆ ಫೋಕಸ್ ಮಾಡೋರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಅದಕ್ಕೆ ನಾನೇನು ಇನಿಷಿಯೇಟಿವ್ ತಗೊಳ್ತಿದ್ದೀನಿ ಅಂತಂದ್ರೆ, ನಾನು ನಿಮಗೆ ಆವಾಗಲೇ ಹೇಳ್ದಾಗೆ ಲಾಸ್ಟ್ 1 ವೀಕಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಗ್ಲೋಬಲ್ ಎಕಾನಮಿಕ್ಸ್ ಅಲ್ಲಿ, ಜಿಯೋ ಪೊಲಿಟಿಕ್ಸ್ ಅಲ್ಲಿ, ಬಿಸ್ನೆಸ್ ಜಗತ್ತಲ್ಲಿ ಏನೇನಾಗಿದೆ ಅವನ್ನೆಲ್ಲನೂ ಕೂಡ ಕಲೆಕ್ಟ್ ಮಾಡಿಬಿಟ್ಟು ನನಗೆ ಯಾವುದು ಇಂಟ್ರೆಸ್ಟಿಂಗ್ ಅನಿಸುತ್ತಲ್ವಾ, ನನಗೆ ನಿಮಗೆ ಅದನ್ನ ಹೇಳೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತಲ್ವಾ, ಆ ಥರ ಟಾಪಿಕ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ತಿರ್ಗಾ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಇದೊಂಥರ ಪಾಡ್ಕಾಸ್ಟ್ ರೀತಿ. ಓಕೆನಾ, ಸ್ವಲ್ಪ ನೀವು ಒಂಥರ ಆಡಿಯೋ ಟೈಪ್, ನೀವು ಆರಾಮಾಗಿ ಇದನ್ನ ಓಡಾಡ್ತಾನಾದ್ರು ಅಥವಾ ಲೈಕ್ ಎಲ್ಲೋ ಆರಾಮಾಗಿ ಫ್ರೀ ಇದ್ದಾಗ ಕೇಳಿದ್ರೆ ನಿಮಗೆ ಇದರಿಂದ ನಾಲೆಜ್ ಕೂಡ ಏನಾಗುತ್ತೆ. ಅದೇ ರೀತಿ ಲೈಕ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ರೂ ಕೂಡ ನಾನು ಶೇರ್ ಮಾಡ್ತೀನಿ. ಅಥವಾ ನಿಮ್ಗೆ ಏನಾದರೂ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ನಾನು ಅದನ್ನು ಕೂಡ ಏನಾದರೂ ಅದು ಇಂಟ್ರೆಸ್ಟಿಂಗ್ ಆಗಿದ್ದರೆ, ನೀವು ಶೇರ್ ಮಾಡಿರೋ ವಿಚಾರಗಳು ಏನಾದರೂ ಇಂಟ್ರೆಸ್ಟಿಂಗ್ ಆಗಿದ್ದರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಕೂಡ ಆಗ್ಬೋದು. ಸೊ ನೌ ಲೆಟ್ಸ್ ಗೆಟ್ ಬ್ಯಾಕ್ ಇನ್ ಟು ದಿ ಮೇನ್ ಟಾಪಿಕ್ಸ್ ಆಫ್ ದಿಸ್ ವೀಕ್. ಆ್ಯಕ್ಚುಲಿ ಈ ವೀಕ್ ನಾನು ಫಸ್ಟ್ ವಿಡಿಯೋ ಮಾಡ್ತಿರೋದ್ರಿಂದ ಅಂತ ಜಾಸ್ತಿ ಇದನ್ನ ಲೆಂದಿ ಮಾಡ್ಬೇಕಂತ ಅನ್ಕೊಂಡಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಈ ವೀಕ್ ಏನಾಗಿತ್ತು ಅಂತಂದ್ರೆ, ನಿಮಗೆ ಗೊತ್ತಿರ್ಬೋದು, ರೀಸೆಂಟಾಗಿ ಈ ಇರಾನ್, ಇಸ್ರೇಲ್, ಅಮೇರಿಕಾ ಅವರು ಮತ್ತೆ ಎಸ್ಕಲೇಟ್ ಆಗಿದೆ. ಯಾಕಂತಂದ್ರೆ ಇದು ಹೆಂಗೆ ಸ್ಟಾರ್ಟ್ ಆಗಿತ್ತು ಅಂತ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಇದು ಫೆಬ್ರವರಿ ಟೈಮಲ್ಲಿ ಸ್ಟಾರ್ಟ್ ಆಗಿತ್ತು. ಓಕೆನಾ, ಫೆಬ್ರವರಿ 26 ಅನ್ಸುತ್ತೆ, ಇಫ್ ಮೈ ಮೆಮೊರಿ ಸರ್ವ್ಸ್ ಮಿ ರೈಟ್. ಫೆಬ್ರವರಿ 26 ಟೈಮಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಈ ಅಮೇರಿಕಾ ಮತ್ತೆ ಇಸ್ರೇಲ್ ಸೇರ್ಕೊಂಡ್ಬಿಟ್ಟು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾಕೆ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ, ಇಸ್ರೇಲ್ ಏನ್ ಹೇಳುತ್ತೆ ಅಂತಂದ್ರೆ, ಈ ಇರಾನು ಇನ್ನೇನು ಸ್ವಲ್ಪ ದಿನಗಳಲ್ಲಿ ಈ ನ್ಯೂಕ್ಲಿಯರ್ ವೆಪನ್ನ ಡೆವಲಪ್ ಮಾಡಿಬಿಡುತ್ತೆ ಅಂತ ಹೇಳುತ್ತೆ. ಅಂತ ಹೇಳಿ ಈ ಥರ ಈ ಇರಾನು ನ್ಯೂಕ್ಲಿಯರ್ ವೆಪನ್ನ ಡೆವಲಪ್ ಮಾಡಬಾರ್ದು, ಮಾಡಿದರೆ ನಮಗೆ ಎಲ್ಲರಿಗೂ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಆಗುತ್ತೆ ಅಂತೇಳಿ ಅಮೇರಿಕಾಗೆ ಮತ್ತು ಇಸ್ರೇಲ್ ಇಬ್ಬರು ಮಾತಾಡ್ಕೊಂಡ್ಬಿಟ್ಟು ಈ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ನನಗೆ ಸ್ವಲ್ಪ ಓದಿ ರಿಪೋರ್ಟ್ನ ತಿಳ್ಕೊಂಡಿರೋ ಪ್ರಕಾರ ಏನು ಅನ್ಸುತ್ತೆ ಅಂತಂದರೆ, ಇರಾನ್ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇಲ್ಲ ಅಂತ ನನಗನ್ಸುತ್ತೆ. ಆ್ಯಕ್ಚುಲಿ ಅವ್ರ ಹತ್ರ ಇಲ್ಲ, ಅವರೇನು ಈ ಡೆವಲಪ್ಮೆಂಟ್ ಮಾಡ್ಬೇಕಂತ ಅನ್ಕೊಂಡಿದ್ರಲ್ವಾ, ಅದನ್ನು ಕೂಡ ಆಲ್ಮೋಸ್ಟ್ ಅಲ್ಲಿ ಈಗ ಈ ಅಮೇರಿಕಾ ಮತ್ತು ಇಸ್ರೇಲ್ ಅಟ್ಯಾಕ್ ಮಾಡೋದ್ರಿಂದ ಆ ಫೆಸಿಲಿಟಿನೂ ಕೂಡ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿ ಅಮೇರಿಕಾ ಮತ್ತು ಇಸ್ರೇಲು ಇರಾನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ, ಲೈಕ್ ಮೇನ್ಲಿ ಈ ಅಮೇರಿಕಾ ಮತ್ತು ಇಸ್ರೇಲ್ ಯಾವ ಥರ ಥಿಂಕ್ ಮಾಡಿದ್ರು ಅಂತಂದರೆ, ನಾವೇನಾದರೂ ಟಾಪ್ ಲೀಡರ್ಸ್ನ ಸಾಯಿಸ್ಬಿಟ್ರೆ, ಎಕ್ಸಾಂಪಲ್ಗೆ ಈಗ ಇರಾನಲ್ಲಿ ಸುಪ್ರೀಂ ಲೀಡರ್ಸ್ ಅಂತ ಇರ್ತಾರೆ. ಓಕೆನಾ, ಮೊದಲು ಅಯತುಲ್ಲಾ ಅಲಿ ಖಮೇನಿ ಅಂತ ಇದ್ರು, ಈಗ ಅಯತುಲ್ಲಾ ರುಹುಲ್ಲಾ ಖಮೇನಿ ಅಂತಿದ್ರು, ಮತ್ತೆ ಈಗ ಮೊಜ್ತಬಾ ಖಮೇನಿ ಅಂತ ಬಂದಿದ್ದಾರೆ. ಓಕೆನಾ, ಈ ಅಯತುಲ್ಲಾ ಅಲಿ ಖಮೇನಿ ಅಂತ ಏನಿದ್ರಲ್ವಾ,
ಅಯತುಲ್ಲಾ ರುಹುಲ್ಲಾ ಖಮೇನಿ ಅಂತ ಏನಿದ್ರಲ್ವಾ, ಇವ್ರನ್ನೇ ಸಾಯಿಸ್ಬಿಟ್ರು. ಇವ್ರನ್ನ ಸಾಯಿಸಿದ್ರು. ಅದೇ ರೀತಿನೇ IRGC ಕಮಾಂಡರ್ ಮೇನ್ ಚೀಫ್ನ ಸಾಯಿಸಿದ್ರು. ಡಿಫೆನ್ಸ್ ಲೈಕ್ ಮೇನ್ ಟಾಪ್ ಲೀಡರ್ಸ್ ಏನಿದ್ರಲ್ವಾ ಅವರೆಲ್ಲರನ್ನೂ ಕೂಡ ಈ ಅಮೆರಿಕ ಮತ್ತೆ ಇಸ್ರೇಲ್ ಸೇರ್ಕೊಂಡ್ಬಿಟ್ಟು ಸಾಯಿಸ್ಬಿಟ್ರು. ಸೊ ಸಾಯಿಸ್ಬಿಟ್ಟು ಏನಂತ ಅನ್ಕೊಂಡ್ರು ಅಂತಂದ್ರೆ, ಒಂದ್ ವೇಳೆ ನಾನು ಏನಾದ್ರು ಟಾಪ್ ಕಮಾಂಡರ್ಸ್ನ ಸಾಯಿಸ್ಬಿಟ್ರೆ ಈ ಇರಾನು ಲೈಕ್ ಕಂಪ್ಲೀಟ್ಲಿ ಬಗ್ ಬಡ್ದಂಗೆ ಆಗ್ಬಿಡುತ್ತೆ, ಅವರು ಈ ವಾರ್ನ ಸೋತಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟು ಲೈಕ್ ನಾವ್ ಹೇಳ್ದಂಗೆ ಕೇಳ್ತಾರೆ ಅಂತೇಳಿ ಇಸ್ರೇಲ್ ಮತ್ತೆ ಅಮೆರಿಕ ಪ್ಲಾನ್ ಮಾಡಿತ್ತು. ಬಟ್ ಇರಾನ್ ಯಾವ ತರ ಮಾಡುತ್ತೆ ಅಂತಂದ್ರೆ, ಲೈಕ್ ಟಾಪ್ ಲೀಡರ್ಸ್ ಸತ್ರು ಕೂಡ ಅವರು ಅಲ್ಲಿ ಮೊಸೈಕ್ ಡಿಫೆನ್ಸ್ ಸಿಸ್ಟಮ್ ನ ಕ್ರಿಯೇಟ್ ಮಾಡಿಟ್ಟಿರ್ತಾರೆ. ಮೊಸೈಕ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಏನಂತ ನಾನು ಒಂದು ರೀಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ, ನೀವು ಹೋಗಿ ಆ ವಿಡಿಯೋನ ನೋಡ್ಬೋದು. ಯಾಕಂದ್ರೆ ಅಲ್ಲಿ ಮೊಸೈಕ್ ಡಿಫೆನ್ಸ್ ಸಿಸ್ಟಮ್ ಇರೋದ್ರಿಂದನೇ ಇರಾನು ಇಲ್ಲಿವರೆಗೂ ಆದ್ರೂ ಕೂಡ ಸ್ಟ್ರಾಂಗ್ ಆಗಿ ನಿಂತಿದೆ. ನೀವೇ ಯೋಚನೆ ಮಾಡಿ, ಆಲ್ಮೋಸ್ಟ್ ಅಲ್ಲಿ 3-4 ತಿಂಗಳು ಆಗಕ್ ಬಂತು ವಾರ್ ಸ್ಟಾರ್ಟ್ ಆಗಿ. ತುಂಬಾ ಜನ ಏನ್ ಹೇಳಿದ್ರು ಹೇಳಿ, ವಾರ್ ಸ್ಟಾರ್ಟ್ ಆದಾಗ ಇರಾನ್ ಹತ್ರ ಜಾಸ್ತಿ ಕೆಪಬಿಲಿಟೀಸ್ ಇಲ್ಲ, ಇರಾನ್ ಟೆಕ್ನಾಲಜಿ ಎಲ್ಲ ಹಳೇದಿದೆ, ಇರಾನು ಅಮೆರಿಕ ಮತ್ತೆ ಇಸ್ರೇಲ್ ಹತ್ರ ಇರೋ ಟೆಕ್ನಾಲಜಿ ಮುಂದೆ 2 ದಿನದಲ್ಲಿ ಕಂಪ್ಲೀಟ್ಲಿ ಸರ್ವನಾಶ ಆಗ್ಬಿಡುತ್ತೆ ಅಂತ ತುಂಬಾ ಜನ ಮಾತಾಡ್ತಿದ್ರು. ಆದ್ರೂ ಕೂಡ ಇರಾನ್ ಇಲ್ಲಿವರೆಗೂ ಸ್ಟ್ಯಾಂಡ್ ಔಟ್ ಆಗಿದೆ ಅಂತಂದ್ರೆ ಮೇನ್ ಕಾರಣ ಏನಂತಂದ್ರೆ ಅಲ್ಲಿ ಮೊಸೈಕ್ ಡಿಫೆನ್ಸ್ ಸಿಸ್ಟಮ್ ಇರೋದ್ರಿಂದ. ಸೊ ನಾವು ಮೊಸೈಕ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಏನನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ರೀಲ್ ಮಾಡಿ ಹಾಕಿದ್ದೀನಿ, ಓಕೆನಾ. ಅದರದ್ದು ಲಿಂಕ್ ಕೂಡ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಬೋದು. ಅದರಲ್ಲಿ ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಓಕೆನಾ. ಸೊ ಏನಾಗುತ್ತೆ ಅಂತಂದ್ರೆ ಈ ಇರಾನ್ ನ ಸೋಲ್ಸಕ್ಕಾಗಲ್ಲ. ಸೊ ಟಾಪ್ ಲೀಡರ್ಸ್ ಅಂತ ಸತ್ರ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಈ ಇರಾನ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಪವರ್ಫುಲ್ ಅಸ್ತ್ರನ ಯೂಸ್ ಮಾಡ್ಕೊಳ್ಳುತ್ತೆ. ಆ ಪವರ್ಫುಲ್ ಅಸ್ತ್ರ ಏನಂತಂದ್ರೆ ಸ್ಟ್ರೇಟ್ ಆಫ್ ಹಾರ್ಮೋಸ್. ಈ ಇರಾನ್ ಏನ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ ನ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಜಗತ್ತಿನ 20 to 25% ಎನರ್ಜಿ ಅದ್ರ ಮೂಲಕನೇ ಹಾದು ಹೋಗುತ್ತೆ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂದ್ರೆ, ಸ್ಟ್ರೇಟ್ ಅಂದ್ರೆ ಏನಂತಂದ್ರೆ ಒಂದು ಕಾಲುವೆ, ಓಕೆನಾ. ಈಗ ನಾವು ಬೇರೆ ದೇಶದಿಂದ ಏನಾದ್ರು ಕ್ರೂಡ್ ಆಯಿಲ್ ತರಿಸ್ಕೋಬೇಕು ಅಥವಾ ಏನಾದ್ರು ಗೊಬ್ಬರ ತರಿಸ್ಕೋಬೇಕು, ರಾಸಾಯನಿಕ ತರಿಸ್ಕೋಬೇಕು, ಈ ತರ ಬೇರೆ ಏನಾದ್ರು ಗೂಡ್ಸ್ ಮತ್ತೆ ಇಂಪೋರ್ಟ್ ಮಾಡ್ಕೋಬೇಕಲ್ವಾ. ಯೂಶಲಿ ಗೂಡ್ಸ್ ಎಲ್ಲ ಹೆಂಗ್ ಬರ್ತವೆ ಅಂತಂದ್ರೆ ಸಮುದ್ರದ ಮೂಲಕ ಬರ್ತವೆ. ಸೊ ಈ ಸ್ಟ್ರೇಟ್ ಅನ್ನೋದು ಕೂಡ ಒಂದು ಸಮುದ್ರದ ದಾರಿ, ಓಕೆನಾ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂದ್ರೆ ಇದೊಂದು ಕಾಲುವೆ ತರ. ಆ ಕಾಲುವೆ ಮುಖಾಂತರನೇ ಜಗತ್ತಿನಾದ್ಯಂತ ಲೈಕ್ ಜಗತ್ತಲ್ಲಿ ಏನಾದ್ರು 100% ಎನರ್ಜಿ ಸರ್ಕ್ಯುಲೇಷನ್ ಆಗುತ್ತೆ ಅಂತಂದ್ರೆ ಇದರಲ್ಲಿ 20-25% ಎನರ್ಜಿ ಇದರಿಂದನೇ ಹೋಗುತ್ತೆ. ಮೇನ್ಲಿ ಯಾವ್ಯಾವ ಕಂಟ್ರಿಗಳಿಗೆ ಎನರ್ಜಿ ಹೋಗುತ್ತೆ ಅಂತಂದ್ರೆ, ಎನರ್ಜಿ ಅಂದ್ರೆ ಏನಂತಂದ್ರೆ ಇಲ್ಲಿ ಅದು ಗ್ಯಾಸ್ ಆಗಿರ್ಬೋದು ಅಥವಾ ಕ್ರೂಡ್ ಆಯಿಲ್ ಆಗಿರ್ಬೋದು, ಇವು ಬಹಳ ಇಂಪಾರ್ಟೆಂಟ್, ಓಕೆನಾ. ಈ ಗ್ಯಾಸು ಮತ್ತೆ ಕ್ರೂಡ್ ಆಯಿಲ್ ಇದ್ರೆ ಯಾವ್ಯಾವ ಕಂಟ್ರಿಗಳಿಗೆ ಹೋಗುತ್ತೆ ಅಂತಂದ್ರೆ ಮೇನ್ ಆಗಿ ನಮ್ಮ ಭಾರತಕ್ಕೆ ಬರುತ್ತೆ, ಚೈನಾಗೆ ಬರುತ್ತೆ, ಜಪಾನಿಗೆ ಬರುತ್ತೆ, ಪಾಕಿಸ್ತಾನಕ್ಕೆ ಬರುತ್ತೆ. ಸೊ ಈ ಎಲ್ಲ ಕಂಟ್ರಿಗಳಿಗೆ ಎನರ್ಜಿ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ ಥ್ರೂನೇ ಬರ್ತಿತ್ತು. ಸೊ ಯಾವಾಗ ಜಗತ್ತಿನ 20% ಕ್ರೂಡ್ ಆಯಿಲ್ನ ಬ್ಲಾಕ್ ಮಾಡುತ್ತಲ್ವ ಈ ಇರಾನು, ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಬ್ಲಾಕ್ ಮಾಡೋದ್ರ ಮೂಲಕ ಮತ್ತೆ ಕಂಟ್ರೋಲ್ ಮಾಡೋದ್ರ ಮೂಲಕ ಆಟೋಮೆಟಿಕ್ ಆಗಿ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಈ ಕ್ರೂಡ್ ಆಯಿಲ್ ಪ್ರೈಸು ಜಗತ್ತಿನಾದ್ಯಂತ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನಿಲ್ಲಿ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಿದ್ದೀನಿ, ನೀವು ನೋಡ್ಬೋದು. ಫೆಬ್ರವರಿನಲ್ಲಿ ಈ ವಾರ್ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಫೆಬ್ರವರಿ ಟೈಮಲ್ಲಿ ಎಷ್ಟಿರುತ್ತೆ ಅಂತಂದರೆ ಇದು ಫೆಬ್ರವರಿ ಟೈಮಲ್ಲಿ ಯೂಶಲಿ $70, $75, $79 ಇತ್ತು, ಓಕೆನಾ. ಲೈಕ್ ಜಾನ್ವರಿನಲ್ಲಿ ನೋಡ್ಬೋದು ನೀವು $70, $75 ಇತ್ತು. ಯೂಶಲಿ ಅಷ್ಟೇ ಇತ್ತು, ಓಕೆನಾ. ಅದೇನಂತ ಕಾಸ್ಟ್ಲಿ ಕ್ರೂಡ್ ಆಯಿಲ್ ಅಲ್ವೇ ಅಲ್ಲ. ಸೊ ಯಾವಾಗ ವಾರ್ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಫೆಬ್ರವರಿನಲ್ಲಿ ಸ್ಟಾರ್ಟ್ ಆಗುತ್ತೆ. ವಾರ್ ಸ್ಟಾರ್ಟ್ ಆದಂಗೆ ನೀವು ನೋಡ್ಬೋದು ಪೀಕಿಗೆ ಹೋಗ್ಬಿಟ್ಟು ಟೋಟಲ್ $111 ಟಚ್ ಆಗಿತ್ತು. ಸೊ $111 ಟಚ್ ಆಗಿತ್ತಲ್ವಾ, ಅವಾಗ ಏನಾಗುತ್ತೆ ಅಂತಂದ್ರೆ ಈ ಇರಾನ್ ಇಸ್ರೇಲ್ ಅಂತೂ ಕಂಪ್ಲೀಟ್ ಆಗಿ, ಇರಾನ್ ಇಸ್ರೇಲ್ ಅಮೆರಿಕ ಕಂಪ್ಲೀಟ್ ಆಗಿ ವಾರ್ನ ಮಾಡ್ತಾನೆ ಇದ್ರು. ಇದರಲ್ಲಿ ಯಾರು ಗೆಲ್ತಾರೆ ಅಂತಾನೂ ಇಲ್ಲ, ಸೋಲ್ತಾರೆ ಅಂತಾನೂ ಇಲ್ಲ. ಯಾಕಂತಂದ್ರೆ ಇರಾನ್ ಏನ್ ಮಾಡ್ತಿತ್ತು ಅಂತಂದ್ರೆ ಮೇನ್ ಆಗಿ ಸ್ಟ್ರೇಟ್ ಆಫ್ ಹಾರ್ಮೋಸ್ನೇ ಕಂಟ್ರೋಲ್ ಮಾಡ್ತಿತ್ತಲ್ವಾ. ಸ್ಟ್ರೇಟ್ ಆಫ್ ಹಾರ್ಮೋಸ್ನೇ ಕಂಟ್ರೋಲ್ ಮಾಡ್ತಿರೋದ್ರಿಂದ ಏನಾಗ್ತಿತ್ತು ಅಂತಂದ್ರೆ ಈ ಮಿಡಲ್ ಈಸ್ಟ್ ಅಲ್ಲಿ ಇರೋ ಕಂಟ್ರಿಗಳ ಎಕಾನಮಿ ಎಲ್ಲ ನಿಂತಿರೋದು ಯಾವ್ದ್ರ ಮೇಲೆ ಅಂತಂದ್ರೆ ಅವರು ಆಯಿಲ್ನ ಸೆಲ್ ಮಾಡಿನೇ ಅವರ ಎಕಾನಮಿ ನಡೆಯುತ್ತೆ. ದುಬೈ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಬೆಹರೇನ್ ಆಗಿರ್ಬೋದು. ಸೊ ಈ ಎಲ್ಲ ಕಂಟ್ರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಆಯಿಲ್ನ ಸೆಲ್ ಮಾಡಿನೇ ಅವ್ರ ಎಕಾನಮಿ ನಡೆಯುತ್ತೆ. ಸೊ ಇವರೆಲ್ಲ ಯಾರು ಫ್ರೆಂಡ್ಸ್ ಅಂದ್ರೆ ಅಮೆರಿಕ ಫ್ರೆಂಡ್ಸ್ ಅಂತಂದ್ರೆ ಈಗ ಅಮೆರಿಕ ಯುದ್ಧ ಮಾಡ್ತಿರೋದ್ರಿಂದ ಅಮೆರಿಕದ ಫ್ರೆಂಡ್ಸ್ ಯಾರು, ದುಬೈ, ಕುವೈತ್, ಬೆಹರೇನು, ಇವ್ರಿಗೆಲ್ಲ ತೊಂದರೆ ಆಗ್ತಿದೆ. ಇವ್ರಿಗೆಲ್ಲ ತೊಂದರೆ ಆಗುತ್ತಂತಂದ್ರೆ ಏನು, ಇವ್ರು ಹೋಗ್ಬಿಟ್ಟು ಅಮೆರಿಕಾಗೆ ಹೇಳ್ತಾರೆ, ನೋಡಪ್ಪ ವಾರ್ ಮಾಡ್ತಿದೆಯಲ್ಲ ಅದನ್ನ ನಿಧಾನಕ್ಕೆ ಸ್ಟಾಪ್ ಮಾಡು, ಇಲ್ಲ ಅಂತಂದ್ರೆ ನನ್ನ ಎಕಾನಮಿ ಸರ್ವನಾಶ ಆಗ್ಬಿಡುತ್ತೆ ಅಂತ ಹೋಗ್ಬಿಟ್ಟು ಅಮೆರಿಕಾಗೆ ಕಿವಿ ಚೂಸ್ತಾರೆ, ಹೇಳ್ತಾರೆ. ಆದ್ರೂ ಕೂಡ ಅಮೆರಿಕ ಕೇಳಲ್ಲ. ಯಾಕಂತಂದ್ರೆ ಅಮೆರಿಕನ್ ಯಾರು ಕಂಟ್ರೋಲ್ ಮಾಡ್ತಾರೆ ಅಂತಂದ್ರೆ ಇಸ್ರೇಲ್ ಕಂಟ್ರೋಲ್ ಮಾಡುತ್ತೆ. ಇಸ್ರೇಲ್ ಏನ್ ಹೇಳುತ್ತಲ್ವಾ ಅದನ್ನ ಅಮೆರಿಕ ಮಾಡೇ ಮಾಡುತ್ತೆ. ಯಾಕಂತಂದ್ರೆ ಈ ವಾರ ಅಮೆರಿಕದ ವಾರ ಅಲ್ಲದೆ ಇದ್ರೂ ಕೂಡ ಅಮೆರಿಕ ಈ ವಾರಕ್ಕೆ ಬರೋಕ್ಕೆ ಮೇನ್ ಕಾರಣನೇ ಯಾರಂತಂದ್ರೆ ಇಸ್ರೇಲ್. ಮತ್ತೆ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬರ್ತಿರ್ಬೋದು, ಏನಂತಂದ್ರೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ಗಳಂದ್ರೆ ಕುವೈತ್, ದುಬೈ, ಬೆಹರೇನು, ಇವರೆಲ್ಲ ಹೇಳಿದ ತಕ್ಷಣ ಅಮೆರಿಕ ಯಾಕೆ ವಾರ್ನ ನಿಲ್ಲಿಸ್ಬೇಕಂತ ಟ್ರೈ ಮಾಡುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬರ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಆಗಿ ಏನ್ ನೆನ್ಪಿಟ್ಕೋಬೇಕಂತಂದ್ರೆ ಯಾವುದೋ ಒಂದು ಗೌರ್ಮೆಂಟ್ ನಡೆಯುತ್ತೆ ಅಂತಂದ್ರೆ ಹೆಂಗ್ ನಡೆಯುತ್ತೆ, ಗೌರ್ಮೆಂಟ್ನೇ ಕೆಲಸ ಏನು ಹೇಳಿ, ಗೌರ್ಮೆಂಟ್ನೇ ಕೆಲಸ ಏನಂತಂದ್ರೆ ಲೈಕ್ ಆ ಕಂಟ್ರಿನಲ್ಲಿ, ಆ ದೇಶದಲ್ಲಿ
ಎಲ್ಲ ಜನಗಳಿಗೂ ಕೂಡ ಸೌಕರ್ಯಗಳು ಸಿಗಲಿ, ಒಳ್ಳೆ ಟ್ರಾನ್ಸ್ಪೋರ್ಟೇಷನ್ ಸಿಗಲಿ, ಒಳ್ಳೆ ಹೆಲ್ತ್ ಸಿಗಲಿ, ಒಳ್ಳೆ ಎಜುಕೇಷನ್ ಸಿಗಲಿ ಅಂತ ಅವ್ರದ್ದು ಮೇನ್ ಉದ್ದೇಶ ಇರುತ್ತೆ. ಅಂದರೆ ಗೌರ್ಮೆಂಟ್ ಮೇನ್ ಕೆಲಸನೇ ಇದು, ಒಳ್ಳೊಳ್ಳೆ ಸೌಲಭ್ಯಗಳನ್ನು ಜನಗಳಿಗೆ ಒದಗಿಸ್ಕೊಡ್ಬೇಕಂತೇಳಿ. ಸೊ ಒಳ್ಳೊಳ್ಳೆ ಸೌಲಭ್ಯಗಳನ್ನು ಜನಗಳಿಗೆ ಒದಗಿಸ್ಕೊಡ್ಬೇಕಂತಂದ್ರೆ ಗೌರ್ಮೆಂಟ್ಗೆ ಏನು ಬೇಕು? ಗೌರ್ಮೆಂಟ್ಗೆ ದುಡ್ಡು ಬೇಕು. ಗೌರ್ಮೆಂಟಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತಂದ್ರೆ ನಾವು ಟ್ಯಾಕ್ಸ್ ಕಟ್ತೀವಲ್ವಾ. ನಮ್ಮ ಇಂಡಿಯಾದಲ್ಲಿ GST ಕಟ್ತೀವಿ, ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ. GSTಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ ಕರೀತಾರೆ, ನಾವೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತೀವಲ್ವಾ, ಅದಕ್ಕೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ ಕರೀತಾರೆ. ಸೊ ಈ ಬಂದಿರೋ ದುಡ್ಡನ್ನು ಅವರು ಎಕ್ಸ್ಪೆಂಡಿಚರ್ ಮಾಡ್ತಾರೆ, ಅಂದ್ರೆ ಸ್ಪೆಂಡ್ ಮಾಡಿಬಿಟ್ಟು ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಏನಾಗುತ್ತೆ ಅಂತಂದ್ರೆ, ಈಗ ₹100 ಏನಾದರೂ ಟ್ಯಾಕ್ಸ್ ಕಲೆಕ್ಟ್ ಆಗಿದೆ ಅಂತಂದ್ರೆ ಇವ್ರು ಬಜೆಟ್ ಎಷ್ಟು ಮಾಡಿರ್ತಾರೆ ಅಂತಂದ್ರೆ, ಬಜೆಟ್ ಅಂದ್ರೆ ಸ್ಪೆಂಡಿಂಗ್ ಎಷ್ಟು ಮಾಡ್ತಿರ್ತಾರೆ ಅಂತಂದ್ರೆ ₹150 ಮಾಡ್ತಾರೆ. ಯಾಕಂತಂದ್ರೆ ಗೌರ್ಮೆಂಟ್ ಮೇನ್ ಉದ್ದೇಶ ಪ್ರಾಫಿಟ್ ಮಾಡೋದಲ್ಲ, ಗೌರ್ಮೆಂಟ್ ಮೇನ್ ಉದ್ದೇಶ ಏನಂತಂದ್ರೆ ಜನಗಳಿಗೆ ಒಳ್ಳೊಳ್ಳೆ ಸೌಕರ್ಯಗಳನ್ನು ಒದಗಿಸೋದು. ಸೊ ಈಗ ₹100 ನಿನ್ನ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಆಗಿದೆ, ಬಟ್ ನಿನಗೆ ₹150 ಸ್ಪೆಂಡ್ ಮಾಡ್ತಿದ್ಯಾ ಅಂತಂದ್ರೆ ಇನ್ನು ₹50 ಎಲ್ಲಿಂದ ತರ್ತೀಯ ಅಂತಂದ್ರೆ ಗೌರ್ಮೆಂಟ್ಗಳು ಎಲ್ಲಿಂದ ತರ್ತಾರೆ ಅಂತಂದ್ರೆ ಬಾಂಡ್ಗಳನ್ನು ಇಶ್ಯೂ ಮಾಡ್ತಾರೆ. ಸೊ ಅಮೆರಿಕನು ಕೂಡ ಬಾಂಡ್ನ ಇಶ್ಯೂ ಮಾಡುತ್ತೆ. ಬಾಂಡ್ ಇಶ್ಯೂ ಮಾಡಿ ಬೇರೆ ಬೇರೆ ಜನಗಳಿಂದ ಸಾಲ ತಗೊಳ್ತಾರೆ. ಸಾಲ ತಗೊಂಡ್ಬಿಟ್ಟು ಅದನ್ನ ಅಮೆರಿಕಾದಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಮೇಲೆ ಸ್ಪೆಂಡ್ ಮಾಡ್ತಾರೆ. ಇದನ್ನೇ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಅಂತ ಕರೀತಾರೆ. ಅಂದ್ರೆ ರೋಡ್ ಬಿಲ್ಡ್ ಮಾಡೋದಾಗಿರ್ಬೋದು, ಬ್ರಿಡ್ಜ್ ಬಿಲ್ಡ್ ಮಾಡೋದಾಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಡಿಫೆನ್ಸ್ ಮೇಲೆ ಸ್ಪೆಂಡ್ ಮಾಡೋದಾಗಿರ್ಬೋದು, ಒಳ್ಳೊಳ್ಳೆ ಕಾಲೇಜ್ ಕಟ್ಸೋಕ್ಕಾಗಿರ್ಬೋದು, ಹೆಲ್ತ್ ಕೇರ್ನ ಬೆಟರ್ಮೆಂಟ್ ಮಾಡೋಕ್ಕಾಗಿರ್ಬೋದು, ಇದಕ್ಕೆಲ್ಲ ಸ್ಪೆಂಡ್ ಮಾಡ್ತಾರೆ. ಈಗ ₹50 ಬೇರೆ ಕಡೆಯಿಂದ ಸಾಲ ತಗೊಂಡ್ರಲ್ವಾ, ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಇದನ್ನ ಹೆಂಗ್ ತಗೊಳ್ತಾರೆ ಅಂತಂದ್ರೆ ಬಾಂಡ್ ಇಶ್ಯೂ ಮಾಡಿ ತಗೊಳ್ತಾರೆ. ಈ ಬಾಂಡನ್ನೆಲ್ಲನೂ ಕೂಡ ಯಾರು ಪರ್ಚೇಸ್ ಮಾಡಿದ್ದಾರೆ ಅಂತಂದ್ರೆ ಮೋಸ್ಟ್ ಆಫ್ ದಿ ಬಾಂಡ್ಸ್ನ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ಗಳು ಪರ್ಚೇಸ್ ಮಾಡಿದ್ದಾರೆ. ಯಾಕಂತಂದ್ರೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ಗಳು ಆಯಿಲ್ನ ಯಾವ್ದ್ರಲ್ಲಿ ಸೆಲ್ ಮಾಡ್ತಾರೆ ಅಂತಂದ್ರೆ, ಬೇರೆ ದೇಶಗಳು ಯಾವುದೇ ದೇಶಗಳನ್ನು ಆಯಿಲ್ ಪರ್ಚೇಸ್ ಮಾಡ್ಬೇಕಂತಂದ್ರೆ ಅವರು ಡಾಲರ್ನ ಕೊಟ್ಬಿಟ್ಟು ಆಯಿಲ್ನ ಪರ್ಚೇಸ್ ಮಾಡ್ಬೇಕು. ಈಗ ಡಾಲರು ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ಗಳ ಹತ್ರ ಇದೆ. ಸೊ ಅವ್ರು ಡಾಲರ್ ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಸುಮ್ಮನೆ ಹಂಗೆ ಐಡಿಯಲ್ ಆಗಿ ಇಡಕ್ಕಾಗಲ್ವಾ, ಅವ್ರೇನ್ ಮಾಡ್ತಾರೆ ಅಂತಂದ್ರೆ US ಬಾಂಡಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಈಗ ಒಂದ್ ವೇಳೆ ಏನಾದ್ರು US ಬಾಂಡ್ ಏನಾದ್ರು ಇವ್ರು ಪರ್ಚೇಸ್ ಮಾಡಿದಾರಲ್ವಾ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ಗಳು, ಇವ್ರು ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಬಾಂಡ್ ಇಲ್ಡು ಜಾಸ್ತಿ ಆಗುತ್ತೆ. ಬಾಂಡ್ ಇಲ್ಡ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತಂದ್ರೆ ಈಗ US ನೆಕ್ಸ್ಟ್ ಏನಾದ್ರು ಹೊಸ ಬಾಂಡ್ನ ಇಶ್ಯೂ ಮಾಡ್ಬೇಕಲ್ವಾ, ಹೊಸ ಬಾಂಡ್ನ ಇಶ್ಯೂ ಮಾಡ್ಬೇಕಂತಂದ್ರೆ ಅದಕ್ಕೆ ಜಾಸ್ತಿ ಈಲ್ಡ್ ಇರೋದು ಬಾಂಡ್ನ ಇಶ್ಯೂ ಮಾಡ್ಬೇಕಾಗುತ್ತೆ. ಜಾಸ್ತಿ ಈಲ್ಡ್ ಇರೋ ಬಾಂಡ್ನ ಏನಾದ್ರು ಇಶ್ಯೂ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ US ಗೌರ್ಮೆಂಟ್ ಜಾಸ್ತಿ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಏನಂತಂದ್ರೆ US ಬರೋಬ್ಬರಿ $39 ಟ್ರಿಲಿಯನ್ ಬರೀ ಡೆಟ್ ಇದೆ. ಅದಕ್ಕೆ ಅವರು ಪ್ರತಿ ವರ್ಷನೂ ಕೂಡ $1 ರಿಂದ $2 ಟ್ರಿಲಿಯನ್ ಬರೀ ಸಾಲ ಕಟ್ಟಕ್ಕೆ, ಅಂದ್ರೆ ಇಂಟ್ರೆಸ್ಟ್. ಈಗ ನೀವು ₹100 ಏನಾದ್ರು ಸಾಲ ತಗೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ 5% ಬಡ್ಡಿ ಇದೆ ಅಂತಂದ್ರೆ ನೀವು ಪ್ರತಿ ವರ್ಷ 5% ಬಡ್ಡಿ ಕೊಡಬೇಕು. ಅದ್ರ ಜೊತೆಗೇನೆ ₹100 ಒಂದು ವರ್ಷ ಆದ್ಮೇಲೆ ವಾಪಸ್ ಕೊಡ್ಬೇಕಲ್ವಾ. ಸೊ ಇವರು ಬರೀ ಬಡ್ಡಿ ಕಟ್ಟಕ್ಕೆ $1 ರಿಂದ $2 ಟ್ರಿಲಿಯನ್ ಖರ್ಚು ಮಾಡ್ತಿದ್ದಾರೆ US. ಸೊ ಯಾವಾಗ ಈಲ್ಡ್ ಜಾಸ್ತಿ ಆಗುತ್ತಲ್ವಾ, ಈಲ್ಡ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಬಡ್ಡಿ ಕಟ್ಟಬೇಕಾಗುತ್ತೆ ಅಂತಂದ್ರೆ ಇನ್ನು ಗೌರ್ಮೆಂಟ್ ಮೇಲೆ ಭಾರ ಜಾಸ್ತಿ ಬರುತ್ತೆ, ತಲೆ ಮೇಲೆನೆ ಭಾರ ಜಾಸ್ತಿ ಬರುತ್ತೆ. ಅದಕ್ಕೇನೆ US ಏನ್ ಮಾಡ್ಬೇಕಂತ ಟ್ರೈ ಮಾಡ್ತಿದೆ ಅಂತಂದ್ರೆ ಇವರು ಮಿಡಲ್ ಈಸ್ಟ್ ಕಂಟ್ರಿಗಳು ಬಾಂಡ್ ನ ಸೆಲ್ ಮಾಡಬಾರ್ದು ಅಂತ ತಡೆಯಕ್ಕೆ ಟ್ರೈ ಮಾಡ್ತಿದೆ. ಹೆಂಗ್ ಟ್ರೈ ಮಾಡ್ತಿದೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಿದ್ದಾನೆ, ಐ ವಾಂಟ್ ಟು ಸ್ಟಾಪ್ ದಿಸ್ ಇರಾನ್ ಇಸ್ರೇಲ್ ಅಮೆರಿಕಾ ವಾರ್ ಅಂತ ಹೇಳ್ತಿದ್ದಾನೆ. ಯಾಕಂತಂದ್ರೆ ಇದೇ ಮೇನ್ ಕಾರಣಕ್ಕೇನೆ. ಒಂದ್ ವೇಳೆ ಇವನೇನಾದ್ರು ವಾರ್ನ ಸ್ಟಾಪ್ ಮಾಡಲಿಲ್ಲ ಅಂತಂದ್ರೆ ಈ ಬಾಂಡ್ ನ ಡಂಪ್ ಮಾಡ್ತಾರೆ. ಬಾಂಡ್ ಡಂಪ್ ಮಾಡೋದ್ರಿಂದ ಈಲ್ಡ್ ಜಾಸ್ತಿ ಆಗುತ್ತೆ. ಈಲ್ಡ್ ಜಾಸ್ತಿ ಆಗೋದ್ರಿಂದ ನಾವೇನೇ ಜಾಸ್ತಿ ಇಂಟ್ರೆಸ್ಟ್ ಕಟ್ಟಬೇಕಂತೇಳಿ ಡೊನಾಲ್ಡ್ ಟ್ರಂಪ್ ನೀವು ನೋಡ್ತಿರ್ಬೋದು ತುಂಬಾ ದಿನದಿಂದ ಅವ್ನು ಟ್ರೈ ಮಾಡ್ತಿದ್ದೆ ಏನಂತಂದ್ರೆ ನಾನು ಈ ಇರಾನ್ ಇಸ್ರೇಲ್ ವಾರ್ನ ಸ್ಟಾಪ್ ಮಾಡಬೇಕು ಅಂತ. ಬಟ್ ಒನ್ ಟೈಮಲ್ಲಿ ಸ್ಟಾಪ್ ಕೂಡ ಮಾಡ್ತಾರೆ, ಲೈಕ್ 2 ಮಂತ್ಗೆ ಈಗ ಸೀಸ್ ಫೈರ್ ಆಗಿದೆ ಅಂತ. ಬಟ್ ರೀಸೆಂಟ್ ಆಗಿ ಏನಾಗಿದೆ ಅಂತಂದ್ರೆ ಇರಾನು ಈ ಕುವೈತ್ ಯಾವುದೋ ಒಂದು 3 ಶಿಪ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾರು? ಇರಾನ್ ಅವ್ರು. ನಾನು ನಿಮಗೆ ಆರ್ಟಿಕಲ್ ಅಲ್ಲೂ ಕೂಡ ತೋರಿಸ್ತಿದ್ದೀನಿ. ಈ 3 ಶಿಪ್ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ ಅಮೆರಿಕ ಏನ್ ಹೇಳುತ್ತಂತಂದ್ರೆ ಇರಾನು ಸೀಸ್ ಫೈರ್ ನ ಉಲ್ಲಂಘನೆ ಮಾಡಿದೆ, ಅದನ್ನ ಒಪ್ಕೊಂಡಿರೋದನ್ನ ಸೀಸ್ ಫೈರ್ ನ ಅದನ್ನ ಉಲ್ಲಂಘನೆ ಮಾಡಿದೆ, ಅದಕ್ಕೆ ನಾನು ಅಟ್ಯಾಕ್ ಮಾಡ್ತೀನಿ ಅಂತೇಳಿ ಈ ಅಮೆರಿಕ ಮತ್ತೆ ಇಸ್ರೇಲ್ ಸೇರ್ಕೊಂಡು ಏನ್ ಮಾಡ್ತಾರಂತಂದ್ರೆ ಇರಾನ್ನ 90 ಪ್ಲೇಸಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಇಲ್ಲಿಂದ ವಾರು ಎಸ್ಕಲೇಟ್ ಆಗಕ್ಕೆ ಸ್ಟಾರ್ಟ್ ಆಗಿದ್ರಿಂದ ನೀವು ಟ್ರಂಪ್ ಮಾತಾಡೋದು ಮತ್ತೆ ಇರಾನಿಯನ್ ಅವರು ಅಲ್ಲೇನು ಅಧಿಕಾರದಲ್ಲಿ ಇರ್ತಾರಲ್ವಾ ಅವ್ರು ಮಾತಾಡೋದು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಂತಂದ್ರೆ ಇಬ್ರು ಕೂಡ ಇನ್ಮೇಲೆ ವಾರ್ ಸ್ಟಾಪ್ ಮಾಡೋ ಮೂಡಲ್ ಇಲ್ವೇ ಇಲ್ಲ. ಸೊ ವಾರ್ ಯಾವಾಗ ಸ್ಟಾಪ್ ಆಗಲ್ಲ ಅಂತ ಗೊತ್ತೈತಲ್ವಾ, ಅದಕ್ಕೆ ನೀವು ಕ್ರೂಡ್ ಆಯಿಲ್ ಪ್ರೈಸ್ ನ ನೋಡ್ತಿರ್ಬೋದು. ಇಲ್ಲಿ ಮೊದಲು ಟಾಪ್ ಅಲ್ಲಿ $112 ಹೋಗಿ ನಿಧಾನಕ್ಕೆ ಕೆಳಗಡೆ ಬಂದಿತ್ತು. ನೀವು ನೋಡ್ತಿರ್ಬೋದು $78 ಆಲ್ಮೋಸ್ಟ್ $74-73 ಬಂದಿತ್ತು. ಮತ್ತೆ ನಿಧಾನಕ್ಕೆ ಈಗ $82 ಬಂದಿದೆ. ಯಾಕಂತಂದ್ರೆ ರೀಸೆಂಟ್ ಆಗಿ ಮತ್ತೆ ವಾರ್ ಎಸ್ಕಲೇಟ್ ಆಗಿರೋದ್ರಿಂದ ಅದಕ್ಕೇನೆ ನಮ್ಮ ಸ್ಟಾಕ್ ಮಾರ್ಕೆಟ್ ಕೂಡ ಕೆಳಗಡೆ ಬಂದಿದೆ. ಈಗ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬರ್ತಿರ್ಬೋದು ಏನಂತಂದ್ರೆ, ಓಕೆನಪ್ಪ ಈಗ ವಾರ್ ಸ್ಟಾರ್ಟ್ ಆಗೋದಕ್ಕೂ ಈ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗೋದಕ್ಕೂ ನಮ್ಮ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರೋದಕ್ಕೂ ಏನು ಸಂಬಂಧ ಅಂತ. ಇದಕ್ಕೆ ಸಿಂಪಲ್ ಸಂಬಂಧ ಇದೆ. ಏನಂತಂದ್ರೆ ನೀವು ಗೂಗಲಲ್ಲಿ ಹೋಗಿ ಸಿಂಪಲ್ ಆಗಿ ಸರ್ಚ್ ಮಾಡಿ. ಏನಂತಂದ್ರೆ ಈಗ ಕ್ರೂಡ್ ಆಯಿಲ್ನ ರಿಫೈನ್ ಮಾಡ್ತಾರಲ್ವಾ, ಆ ಕ್ರೂಡ್ ಆಯಿಲ್ನ ರಿಫೈನ್ ಮಾಡೋದ್ರಿಂದ
ಯಾವ್ಯಾವ ಪ್ರಾಡಕ್ಟ್ಸ್ ಬರ್ತವೆ ಅಂತ. ಸಿಂಪಲ್ ಆಗಿ ಅದನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಅವಾಗ ಈ ಎಕನಾಮಿಕ್ಸು ಲೈಕ್ ಈ ಕಾನ್ಸೆಪ್ಟ್, ಕ್ರೂಡ್ ಆಯಿಲ್ ಕಾನ್ಸೆಪ್ಟ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನಾನು ನಿಮಗೆ ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ತೋರಿಸ್ತಿದ್ದೀನಿ, ಓಕೆನಾ. ಲೈಕ್ ಈ ವೆಬ್ಸೈಟಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಂತಂದರೆ, ಆ ಬ್ಯಾರಲ್ ಆಫ್ ಕ್ರೂಡ್ ಆಯಿಲ್ನ ರಿಫೈನ್ ಮಾಡಿದಾಗ ಏನೇನಾಗುತ್ತೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ರಿಫೈನ್ ಮಾಡ್ತಾರಲ್ವ, ರಿಫೈನ್ ಮಾಡಿ ಲೈಕ್ ಈ ಕ್ರೂಡ್ ಆಯಿಲ್ ಅಂದರೆ ಏನಂತಂದರೆ ಕಚ್ಚಾ ತೈಲ ಅಂತೇಳಿ ಕರೀತಾರೆ. ಸೊ ಆ ಕಚ್ಚಾ ತೈಲ ಏನಿರುತ್ತಲ್ವ ಅದನ್ನು ರಿಫೈನ್ ಮಾಡ್ತಾರೆ. ಸೊ ರಿಫೈನ್ ಮಾಡಿದ್ಮೇಲೆ ಏನೇನು ಪ್ರಾಡಕ್ಟ್ಸ್ ಬರ್ತಾವೆ ಅಂತಂದರೆ, ನೀವು ನೋಡ್ತಿರ್ಬೋದು 42.7% ಗ್ಯಾಸೋಲಿನ್ ಬರುತ್ತೆ. ಗ್ಯಾಸೋಲಿನ್ ಅಂತಂದರೆ ಗ್ಯಾಸ್, ಈಗ ಆಟೋಗೆಲ್ಲ ಹಾಕೊಂಡು ಹೊಡಿತಾರಲ್ವ ಗ್ಯಾಸ್ ಮೇನ್ ಆಗಿ. ಅದೇ ರೀತಿನೇ ಇನ್ನು 27% ಏನು ಬರುತ್ತೆ ಅಂತಂದರೆ ಡೀಸೆಲ್ ಬರುತ್ತೆ. 27% ಡೀಸೆಲ್ ಬರುತ್ತೆ. ಅದಾದಮೇಲೆ ಇನ್ನು ಈಗ ಡೀಸೆಲ್ ಅಂದ್ರೆ ಏನು ಹೇಳಿ, ಡೀಸೆಲ್ ಅಂದರೆ ವೆಹಿಕಲ್ಗೆಲ್ಲನೂ ಬೇಕದು, ಓಕೆನಾ. ಅದೇ ರೀತಿನೇ ಗ್ಯಾಸೋಲಿನ್ ಅಂದ್ರೇನು, ಇದನ್ನು ಕೂಡ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಾರೆ, ಓಕೆನಾ. ಇಲ್ಲಿ ಕಾರಲ್ಲೆಲ್ಲ ಹಾಕೊಂಡು ಹೋಗ್ತಾರೆ, ಓಕೆನಾ. ಅದೇ ರೀತಿನೇ ನೆಕ್ಸ್ಟು 27% ಡೀಸೆಲ್ ಬಂತಲ್ವಾ, ಹೆವಿ ವೆಹಿಕಲ್ಸ್ ಎಲ್ಲ ನಡೆಯೋದು ಕೂಡ ನಡೆಯೋದೇನೆ ಈ ಡೀಸೆಲಿಂದ, ಓಕೆನಾ. ಅದೇ ರೀತಿನೇ 5.8% ಜೆಟ್ ಫ್ಯೂಲ್ ಬರುತ್ತೆ. ಜೆಟ್ ಫ್ಯೂಲ್ ಅಂತಂದರೆ ವಿಮಾನಗಳ ಹಾರಾಡಲಿಕ್ಕೆ ಬೇಕಲ್ವಾ, ವಿಮಾನಗಳ ಹಾರಾಡಲಿಕ್ಕೆ ಈ ಕ್ರೂಡ್ ಆಯಿಲ್ನ ರಿಫೈನ್ ಮಾಡಿದ ತಕ್ಷಣ ಏನು ಬರುತ್ತಲ್ವ 5.8% ಜೆಟ್ ಫ್ಯೂಲ್ ಆಯಿಲು, ಅದನ್ನು ಯೂಸ್ ಮಾಡ್ತಾರೆ. ಅದೇ ರೀತಿನೇ 5% ಹೆವಿ ಆಯಿಲ್ ಫ್ಯೂಲ್ ಬರುತ್ತೆ. ಹೆವಿ ಫ್ಯೂಲ್ನೆಲ್ಲ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಈ ಹಡಗುಗಳು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಲ್ವಾ, ಅಲ್ಲಿ ಯಾವ ಫ್ಯೂಲ್ನ ಯೂಸ್ ಮಾಡ್ತಾರೆ, ಈ ಹೆವಿ ಫ್ಯೂಲ್ನ ಯೂಸ್ ಮಾಡ್ತಾರೆ. ಅದೇ ರೀತಿನೇ ನೀವು ಇಲ್ಲಿ ನೋಡ್ತಿರ್ಬೋದು, ಲೈಟ್ ಫ್ಯೂಲ್ ಬರುತ್ತೆ, ಹೈಡ್ರೋಕಾರ್ಬನ್ ಬರುತ್ತೆ, ಅದರ್ಸ್ ಫ್ಯೂಲ್ ಬರುತ್ತೆ. ಸೊ ಇವೆಲ್ಲನೂ ಕೂಡ ಬೇರೆ ಬೇರೆ ಕಡೆ ಎಲ್ಲ ಯೂಸ್ ಮಾಡ್ತಾರೆ. ಮತ್ತೆ ಲೈಕ್ ಕೆರೋಸಿನ್ ಅಂತ ಬರುತ್ತೆ, ಕೆರೋಸಿನ್ ಜೆಟ್ ಫ್ಯೂಲ್ ಅಂತ ಬರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಓಕೆನಾ. ಈ ಥರ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಈ ಕ್ರೂಡ್ ಆಯಿಲ್ನ ರಿಫೈನ್ ಮಾಡೋದ್ರಿಂದ ಬರುತ್ತೆ. ಈಗ ನೀವು ಯೋಚನೆ ಮಾಡಿ, ಒಂದು ವೇಳೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ. ಸಿಂಪಲ್ ಆಗಿ ಕ್ರೂಡ್ ಆಯಿಲ್ ಪ್ರೈಸ್ ಏನಾದರೂ ಜಾಸ್ತಿ ಆದರೆ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗುತ್ತೆ, ಅಂದರೆ ಲೈಕ್ ಜಾಸ್ತಿ ಪ್ರೈಸ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಏನಾದರೂ ಜಾಸ್ತಿ ಪ್ರೈಸ್ ಆದರೆ ಏನಾಗುತ್ತೆ, ಪ್ರತಿಯೊಂದು ಸರ್ವಿಸ್ ಮತ್ತು ಗೂಡ್ಸಲ್ಲಿ ಎಕಾನಮಿನಲ್ಲಿ ಪ್ರೈಸು ಜಾಸ್ತಿ ಆಗುತ್ತೆ. ಈಗ ಸಿಂಪಲ್ ಆಗಿ ಎಕ್ಸಾಂಪಲ್ ತಗೊಳ್ಳಿ, ನೀವು ಯಾವುದೋ ಒಂದು ಹಳ್ಳಿನಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಟೊಮೊಟೊ ಹಣ್ಣು ಬೆಳೆದಿದ್ದೀರಾ. ಈಗ ಟೊಮೊಟೊ ಹಣ್ಣು ಬೆಳೆದಿದ್ದೀರಾ ಅಂತಂದರೆ ಲೈಕ್ ಆ ಟೊಮೊಟೊ ಹಣ್ಣು ಬೆಳಿಲಿಕ್ಕೆ ನಿಮ್ಗೆ ಏನೇನು ಬೇಕು, ಮೊದಲು ರಸಗೊಬ್ಬರ ಬೇಕಾ. ರಸಗೊಬ್ಬರ ಹೆಂಗೆ ಬರುತ್ತೆ, ಬೇರೆ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ, ಓಕೆನಾ. ಆ ಇಂಪೋರ್ಟ್ ಮಾಡ್ಕೋಬೇಕಂತಂದ್ರೆ ಈ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಈ ಹೆವಿ ಆಯಿಲ್ ಇರುತ್ತಲ್ವ, ಲೈಕ್ ಹಡಗುಗಳು ಓಡಾಡಲಿಕ್ಕೆ ಆಯಿಲ್ ಬೇಕಲ್ವಾ. ಸೊ ಆಯಿಲ್ ಪ್ರೈಸ್ ಲೈಕ್ ಹಡಗುಗಳು ಹೋಗ್ಲಿಕ್ಕೆ ಫ್ಯೂಲ್ ಬೇಕಲ್ವಾ, ಆ ಫ್ಯೂಲ್ ಪ್ರೈಸ್ನು ಜಾಸ್ತಿ ಆಗಿದೆ, ಯಾಕಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಮೊದಲು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿಂದ ಜಾಸ್ತಿ ಆಯ್ತಾ, ಅದಾದ ತಕ್ಷಣ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನೂ ಜಾಸ್ತಿ ಆಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಅಂತಂದ್ರೆ, ನೀವು ಯಾವುದೋ ಹಳ್ಳಿನಲ್ಲಿ ಟೊಮೊಟೊ ಹಣ್ಣನ್ನ ಬೆಳೆದಿದ್ದೀರಾ, ಅದು ಬೆಂಗಳೂರಿಗೆ, ದಾವಣಗೆರೆಗೆ, ಬೆಳಗಾವಿಗೆ, ಶಿಗ್ಗಾವ್ಗೆ, ಈ ಥರ ಎಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟೀಸ್ಗೆಲ್ಲ ಹೋಗ್ಬೇಕಂತಂದ್ರೆ ಅದು ಟ್ರಾನ್ಸ್ಪೋರ್ಟೇಷನ್ ಮೂಲಕ ಹೋಗುತ್ತಲ್ವಾ. ಟ್ರಾನ್ಸ್ಪೋರ್ಟೇಷನ್ ಮೂಲಕ ಹೋಗುತ್ತಂತಂದ್ರೆ ಡೀಸೆಲ್ ಬೆಲೆನೂ ಜಾಸ್ತಿ ಆಗಿದೆ. ಸೊ ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಟೊಮೊಟೊ ಹಣ್ಣನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತರಲಿಕ್ಕೆ ಏನಾಗುತ್ತೆ ಅಂತಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ, ಲೈಕ್ ಇದನ್ನ ಸೆಲ್ಲರ್ ಏನಿರ್ತಾನಲ್ಲ, ಸೆಲ್ಲರ್ ಜಾಸ್ತಿ ದುಡ್ಡು ಕೊಡಬೇಕಾಗುತ್ತೆ. ಸೆಲ್ಲರ್ ಜಾಸ್ತಿ ದುಡ್ಡು ಕೊಟ್ಟು ಟೊಮೊಟೊ ಹಣ್ಣು ತಗೊಳೋದ್ರಿಂದ ಅವನು ಸೆಲ್ ಮಾಡೋದು ಕೂಡ ಜಾಸ್ತಿ ಬೆಲೆಗೆ ಸೆಲ್ ಮಾಡ್ತಾನೆ. ಅವನಿಗ ಟೊಮೊಟೊ ಹಣ್ಣು ಏನಾದರೂ ಮೊದಲು 10 ರೂಪಾಯಿಗೆ 1 kg ಇದ್ರೆ, ಎಕ್ಸಾಂಪಲ್ ಓಕೆನಾ, 10 ರೂಪಾಯಿ 1 kg ಸೆಲ್ ಮಾಡ್ತಾನಂತಂದ್ರೆ, ಈಗ ಫ್ಯೂಲ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಅವನು 12 ರೂಪಾಯಿ kg ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. 12 ರೂಪಾಯಿ kg ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಈಗ ಯಾವುದೋ ಒಂದು ಅಂಗಡಿನ ಅವನು ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ದಾನಂತಂದ್ರೆ ಅವನು ಮೊದಲು 10 ರೂಪಾಯಿ ಟೊಮೊಟೊ ಹಣ್ಣು ತಗೊಂಡು ಹೋಗ್ತಿದ್ದ, ಈಗ 12 ರೂಪಾಯಿ ಕೊಟ್ಟು 1 kg ಟೊಮೊಟೊ ಹಣ್ಣು ತಗೊಂಡು ಹೋಗ್ತಿದ್ದಾನೆ. ಸೊ 12 ರೂಪಾಯಿ ಕೊಟ್ಟು 1 kg ಟೊಮೊಟೊ ಹಣ್ಣು ತಗೊಂಡು ಹೋಗ್ತಿದ್ದಾನಂತಂದ್ರೆ ಅವನು ಏನೋ ಆ ಟೊಮೊಟೊ ಹಣ್ಣು ಯೂಸ್ ಮಾಡ್ಕೊಂಡು ಟೊಮೊಟೊ ಪಲ್ಯ ಮಾಡ್ತಾನೆ, ಅಥವಾ ಲೈಕ್ ಸಾಂಬಾರ್ಗೆ ಹಾಕ್ತಾನೆ. ಸೊ ಅವನು ಕಾಸ್ಟ್ ಆಫ್ ಸಾಂಬಾರ್ ಮಾಡೋದು, ಕಾಸ್ಟ್ ಆಫ್ ಪಲ್ಯ ಮಾಡೋದೆಲ್ಲ ಇನ್ಕ್ರೀಸ್ ಆಯ್ತಲ್ವಾ. ಅವನು ಕೂಡ ಅವನ್ನ ಸೆಲ್ ಮಾಡ್ತಿರ್ತಾನಲ್ವ, ಊಟ ಸೆಲ್ ಮಾಡ್ತಿರ್ತಾನಲ್ಲ, ಅದ್ರ ಬೆಲೆನೂ ಕೂಡ ಜಾಸ್ತಿ ಮಾಡ್ತಾನೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಅಲ್ಟಿಮೇಟ್ಲಿ ಈ ಫುಡ್ನೆಲ್ಲ ಬೈ ಮಾಡೋರು ಯಾರು, ನಾವು ನೀವು ತಾನೆ. ನಾವು ನೀವು ಜಾಸ್ತಿ ದುಡ್ಡು ಕೊಡ್ತಿದ್ದೀವಿ ಅಂದ್ರೆ ನಮ್ಮ ಕೈಯಿಂದ ಜಾಸ್ತಿ ದುಡ್ಡು ಖರ್ಚಾಗ್ತಿದೆ. ಇದೆಲ್ಲ ಯಾಕೆ ಆಗಿದ್ದು ಅಂತಂದ್ರೆ, ಈ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದ್ರಿಂದ. ಸೇಮ್ ಇದೇ ರೀತಿನೇ ಎಕಾನಮಿನಲ್ಲಿ ಎಲ್ಲಾನು ಕೂಡ ಕನೆಕ್ಟ್ ಆಗಿದೆ. ಕನೆಕ್ಟ್ ಆಗಿರೋದ್ರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದ್ರೆ ಸೊ ನಮ್ಮ ಇಂಡಿಯನ್ ಎಕಾನಮಿಗೆ ಇಂಡೈರೆಕ್ಟ್ ಆಗಿ ಹೊಡೆತ ಬೀಳುತ್ತೆ. ಯಾಕಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ತುಂಬಾ ಜನ ಹೇಳೋದನ್ನ ಕೇಳಿರ್ಬೋದು ನೀವು, ಏನಂತಂದ್ರೆ ಲೈಕ್ ಈ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗೋದ್ರಿಂದ ನಮ್ಮ ಭಾರತದಲ್ಲಿ ಇನ್ಫ್ಲೇಷನ್ ಆಗುತ್ತೆ. ಇನ್ಫ್ಲೇಷನ್ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ಈ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರುತ್ತಲ್ವಾ, ಈ ಕಂಪನಿಗಳಿಗೆ ಜಾಸ್ತಿ ಸೇಲ್ಸ್ ಆಗಲ್ಲ. ಜಾಸ್ತಿ ಸೇಲ್ಸ್ ಆಗಲ್ಲ ಅಂತಂದ್ರೆ ಈ ಕಂಪನಿಗಳಿಗೆ ಪ್ರಾಫಿಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂತಂದ್ರೆ, ಈಗಲೇ ಈ ಶೇರ್ಗಳನ್ನು ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದನೇ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೇನೆ ಯಾವುದೇ ದೇಶದಲ್ಲಿ ವಾರ ಆದರೂ ಕೂಡ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಹೋಪ್ ನಿಮಗೆ ಈಗ ಬೇಸಿಕ್ ಆಗಿ ರೀಸೆಂಟ್ ಆಗಿ ವಾರ ಯಾಕೆ ಸ್ಟಾರ್ಟ್ ಆಯಿತು, ಮತ್ತೆ ಯಾಕೆ ಎಸ್ಕಲೇಟ್ ಆಯಿತು, ಈ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗೋದ್ರಿಂದ ಯಾವ ರೀತಿ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಸಿಂಪಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಹೋಗ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ನೆಕ್ಸ್ಟ್ ಟಾಪಿಕ್ ಏನಂತಂದ್ರೆ, ನೀವು ರೀಸೆಂಟ್ ಆಗಿ ಈ ವೀಕ್ ನೋಡಿದ್ರೆ, ನೀವು ನಾನು ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಿದ್ದೀನಿ, ನಿಫ್ಟಿ IT ಅಂತ ಒಂದು ಇಂಡೆಕ್ಸ್ ಇದೆ.
ಅಂದರೆ ನಮ್ಮ ಇಂಡಿಯಾದಲ್ಲಿರೋ ಎಲ್ಲ IT ಕಂಪನಿಗಳು ಈ ಇಂಡೆಕ್ಸಲ್ಲೇ ಬರ್ತವೆ ಓಕೆನಾ. ಸೊ ಎಕ್ಸಾಂಪಲ್ಗೆ ನೀವು TCS ಕಂಪನಿ ಇದೆ ಓಕೆನಾ. TCS ಕಂಪನಿ ನೋಡಿದರೆ ರೀಸೆಂಟಾಗಿ ಇದೆಲ್ಲ ಮೇಲೆ ಹೋಗ್ತಿದ್ದಾವೆ. ನೋಡಿ, ಇದು TCS ಕೂಡ ರೀಸೆಂಟಾಗಿ 1982 ರೂಪಾಯಿ ಇರೋದು ಆಲ್ಮೋಸ್ಟ್ ಅಲ್ಲಿ 2269 ರೂಪಾಯಿ ಹೋಗಿದೆ. ಅದೇ ರೀತಿನೇ ಇನ್ಫೋಸಿಸ್ ಕಂಪನಿ ಶೇರ್ ಪ್ರೈಸ್ ಕೂಡ ರೀಸೆಂಟಾಗಿ ನೋಡಿ, ನೀವು ಕೆಳಗಡೆ ಇದ್ದಿದ್ದು 985 ರೂಪಾಯಿ ಇರೋದು ಈಗ ಆಲ್ರೆಡಿ 1096 ರೂಪಾಯಿ ಮೇಲೆ ಹೋಗಿದೆ. ಅಂದರೆ ಎಲ್ಲ IT ಕಂಪನಿಗಳು ಕೂಡ ನಿಧಾನಕ್ಕೆ ಮೇಲೆ ಹೋಗ್ತಿದ್ದಾವೆ. ನೀವು ಡೈರೆಕ್ಟಾಗಿ ನಿಫ್ಟಿ IT ಅಂತ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ನಿಫ್ಟಿ IT ಇದು ಒಂದು ಇಂಡೆಕ್ಸ್ ಓಕೆನಾ. ಈ ಇಂಡೆಕ್ಸ್ನ ಚಾರ್ಟ್ ನೋಡಿದ್ರು ಕೂಡ ನೀವು ನೋಡ್ತಿರ್ಬೋದು, ಇಲ್ಲಿ 25,769 ಇರೋದು ಈಗ ನಿಧಾನಕ್ಕೆ ಮೇಲೆ ಹೋಗ್ಬಿಟ್ಟು 29,000ಕ್ಕೆ ಟಚ್ ಆಗಿದೆ. ಸೊ ಈ ಯಾಕೆ IT ಕಂಪನಿಗಳು ರೀಸೆಂಟಾಗಿ ಕೆಳಗಡೆ ಬರ್ತಿದ್ವು ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಈ ChatGPT ಆಗಿರ್ಬೋದು, ಕ್ಲಾಡ್ ಆಗಿರ್ಬೋದು, ಜೆಮಿನಿ ಆಗಿರ್ಬೋದು, DeepSeek ಆಗಿರ್ಬೋದು, ಇವೆಲ್ಲನೂ ಕೂಡ ಎಫಿಷಿಯೆಂಟಾಗಿ ಕೋಡ್ಸ್ ಬರೀತವೆ. ಇವು ಎಫಿಷಿಯೆಂಟಾಗಿ ಕೋಡ್ಸ್ ಬರೋದ್ರಿಂದ ನಮ್ಮ ಇಂಡಿಯಾದ IT ಕಂಪನಿಗಳೇನಿದಾವಲ್ವಾ, ಈ ಕಂಪನಿಗಳಿಗೆ ರೆವಿನ್ಯೂ ಕಡಿಮೆ ಆಗುತ್ತೆ ಅಂತಂದರೆ ಪ್ರಾಫಿಟ್ ಕಡಿಮೆ ಆಗುತ್ತೆ. ಮುಂದೆ ಫ್ಯೂಚರಲ್ಲಿ ಈ IT ಕಂಪನಿಗಳಿಗೆ ಫ್ಯೂಚರ್ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಇಂಡಿಯನ್ IT ಕಂಪನೀಸ್ಗಳನ್ನ ಇನ್ವೆಸ್ಟರ್ಸು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ರೀಸೆಂಟಾಗಿ ಏನಾಗಿತ್ತು ಅಂತಂದರೆ, ಎಷ್ಟು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ, ನೀವು ಈ ಕಂಪನಿಯ PE ರೇಷೋ ನೋಡಿದ್ರೆ ಜುಲೈ ಟೈಮಲ್ಲಿ ಈ ಇಂಡೆಕ್ಸ್ನ PE 17ಕ್ಕೆ ಬಂದಿತ್ತು ಓಕೆನಾ. ಆ್ಯಕ್ಚುಲಿ ನೀವು ಲಾಸ್ಟ್ 10 ವರ್ಷದ ಆವ್ರೇಜ್ PE ನೋಡಿದರೆ ಈ ಕಂಪನಿಗಳ ಆವ್ರೇಜ್ PE 25 ಇದೆ ಓಕೆನಾ. ಲಾಸ್ಟ್ 10 ವರ್ಷದ ಹೇಳ್ತಿದ್ದೀನಿ ನಾನು. ನಿಫ್ಟಿ IT ಇಂಡೆಕ್ಸ್ದು 25 ಆವ್ರೇಜ್ ಇದೆ. ಬಟ್ ರೀಸೆಂಟಾಗಿ ಎಷ್ಟಕ್ಕೆ ಬಂದಿತ್ತು ಅಂತಂದರೆ 16ಕ್ಕೆಲ್ಲ ಬಂದಿತ್ತು. 16 ಅಂತಂದರೆ ಆಲ್ಮೋಸ್ಟ್ ಆಲ್ ಫುಲ್ ಒಂದು 10 PE 10 ಮಲ್ಟಿಪಲ್ಸ್ನ ಕಡಿಮೆ ಕೊಡ್ತಿದ್ರು. ಆ್ಯಕ್ಚುಲಿ ಯಾಕೆ ರೀಸೆಂಟಾಗಿ ಎಲ್ಲ IT ಕಂಪನಿಗಳು ಮೇಲೆ ಹೋಗ್ತಿದ್ದಾವೆ ಅಂತಂದರೆ, ತುಂಬ ಜನ ಯಾವ ಥರ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಅಂತಂದರೆ, ಈ IT ಕಂಪನಿಗಳು ಎಲ್ಲಿಂದ ರಿವರ್ಸಲ್ ಆಗ್ಬೋದು, ಇನ್ಮೇಲಿಂದ IT ಕಂಪನಿಗಳೆಲ್ಲ ಮೇಲೆ ಹೋಗ್ಬೋದು ಅಂತ ಥಿಂಕ್ ಮಾಡ್ತಿದ್ದಾರೆ. ಬಟ್ ಆ್ಯಕ್ಚುಲ್ ಆಗಿ ಯಾಕೆ IT ಕಂಪನಿಗಳು ಮೇಲೆ ಹೋಗ್ತಿದ್ದಾವೆ ಅಂತಂದರೆ, ರೀಸೆಂಟಾಗಿ TCS ಕಂಪನಿದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂತು ಓಕೆನಾ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂದರೆ ಏನಂತಂದರೆ, ಈ ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟ ಆಗಿರೋ ಕಂಪನಿಗಳೆಲ್ಲ ಏನು ಮಾಡ್ಬೇಕಂತಂದರೆ, ಪ್ರತಿ 3 ತಿಂಗಳಿಗೊಂದ್ಸರಿ ಲಾಸ್ಟ್ 3 ತಿಂಗಳಲ್ಲಿ ಏನಾಗಿತ್ತು, ಆ ಕಂಪನಿನಲ್ಲಿ ಬಿಸ್ನೆಸ್ ಯಾವ ರೀತಿ ಇತ್ತು, ರೆವಿನ್ಯೂ ಎಷ್ಟು ಗ್ರೋತ್ ಆಯಿತು, ಪ್ರಾಫಿಟ್ ಎಷ್ಟಾಯಿತು, ಆ ಕಂಪನಿ ROE ROC ಪ್ರತಿಯೊಂದನ್ನು ಕೂಡ ಬಂದ್ಬಿಟ್ಟು ಇನ್ವೆಸ್ಟರ್ಸ್ಗೆ ಡಿಸ್ಕ್ಲೋಸ್ ಮಾಡಬೇಕು. ಸೊ ಈ ಥರ ಡಿಸ್ಕ್ಲೋಸ್ ಮಾಡಿದಾಗ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಮಾಡ್ತಾರೆ ಓಕೆನಾ. ಸೊ ನೀವು ಏನಾದರೂ ಯಾವುದಾದ್ರು ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಇದನ್ನು ಟ್ರ್ಯಾಕ್ ಮಾಡಲೇಬೇಕು. ಒಂದು ವೇಳೆ ನೀವು ಇದನ್ನು ಟ್ರ್ಯಾಕ್ ಮಾಡ್ತಿಲ್ಲ ಅಂತಂದರೆ ನಿಮಗೆ ಆ ಬಿಸ್ನೆಸ್ಸಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗೋದೇ ಇಲ್ಲ. ಸೊ ರೀಸೆಂಟಾಗಿ TCS ಏನು ಮಾಡಿದೆ ಅಂತಂದರೆ, TCS ಅಲ್ಲಿ ಇಯರ್ ಆನ್ ಇಯರ್ ಏನಾಗಿದೆ ಅಂತಂದರೆ 13.9% ಗ್ರೋತ್ ಆಗಿದೆ. ಅಂದರೆ ಆಲ್ಮೋಸ್ಟ್ 14% ಗ್ರೋತ್ ಆಗಿದೆ. ಅದೇ ರೀತಿಯೇ ನಾನು ನಿಮಗೆ ಇಲ್ಲಿ ಕಾನ್ಕಾಲನ್ನು ಕೂಡ ತೋರಿಸ್ತಿದ್ದೀನಿ. ಈ TCS ಅಲ್ಲಿ ಏನಾಗಿದೆ ಅಂತಂದರೆ, SKF ಅಂತ ಒಂದು ಕಂಪನಿ ಇದೆ ಓಕೆನಾ. ಈ SKF ಕಂಪನಿ ಜೊತೆಗೆ ಬರೋಬ್ಬರಿ $800 million ಒಂದು ಕಾಂಟ್ರಾಕ್ಟ್ ಆಗಿದೆ. ಲೈಕ್ ಅವ್ರಿಗೆ ಆರ್ಡರ್ ಸಿಕ್ಕಿದೆ. ಸೊ ಇದನ್ನೆಲ್ಲ ಮಾರ್ಕೆಟ್ ಯಾವ ಥರ ಥಿಂಕ್ ಮಾಡ್ತಿದೆ ಅಂತಂದರೆ, ಈಗ TCSನೇ 14% ಗ್ರೋತ್ ಆಗಿದೆ ಅಂತಂದರೆ ಕ್ವಾರ್ಟರ್ ಆನ್ ಕ್ವಾರ್ಟರು, ಮತ್ತು ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಟೆಕ್ ಮಹೀಂದ್ರ ಆಗಿರ್ಬೋದು, ಈ ಎಲ್ಲ ಕಂಪನಿಗಳು ಕೂಡ ಇದೇ ರೀತಿ ಗ್ರೋತ್ ಆಗ್ಬೋದು. ಮತ್ತು ಈ AI ಇಂದ ಕಂಪ್ಲೀಟ್ ಆಗಿ ಈ ಸಾಫ್ಟ್ವೇರ್ ಕಂಪನಿಗಳು ಅಂದರೆ IT ಸರ್ವಿಸ್ ಕಂಪನಿಗಳು ಮುಚ್ಕೊಂಡು ಹೋಗಲ್ಲ ಅಂತ ಒಂದು ಇಂಡಿಕೇಶನ್ ಬರ್ತಿದೆ. ಮತ್ತು ನಾನು ನಿಮಗೆ ಅವಾಗಲೇ ಹೇಳ್ದಂಗೆ ಲೋ ಲೆವೆಲ್ ವ್ಯಾಲ್ಯೂಯೇಷನಲ್ಲಿ ಇದಾವಲ್ವಾ, ಲೋ ಲೆವೆಲ್ ವ್ಯಾಲ್ಯೂಯೇಷನಲ್ಲಿ ಇರೋದ್ರಿಂದ ಇವುಗಳು ಇನ್ಮೇಲಿಂದ ರಿವರ್ಸಲ್ ಆಗ್ಬೋದು ಅಂತ ತುಂಬ ಜನ ಇನ್ವೆಸ್ಟರ್ಸು ಪ್ರಿಡಿಕ್ಟ್ ಮಾಡಿಬಿಟ್ಟು ಈ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಬಟ್ ಕಾದು ನೋಡಬೇಕು ಏನಂತಂದರೆ, IT ಕಂಪನಿಗಳು ಇಲ್ಲಿಂದ ರಿವರ್ಸಲ್ ಆಗ್ತಾವಂತ ಅಲ್ಲ, ನಾವು ಕಾದು ನೋಡ್ಬೇಕಿದ್ನ. ಯಾಕಂತಂದರೆ ಒಂದು ಕ್ವಾರ್ಟರ್ ರಿಸಲ್ಟ್ ನೋಡಿಬಿಟ್ಟು ನಾವು 100% ಆಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಲೈಕ್ ಈ IT ಕಂಪನಿಗಳು ಇನ್ಮೇಲಿಂದ ಬೌನ್ಸ್ ಬ್ಯಾಕ್ ಆದವು, ಲೈಕ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಗಳಿಂದ ಕೋಡ್ನ ಬರೆಯೋಕ್ಕಾಗೋದಿಲ್ಲ, ಆ ಥರ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಫ್ಯಾಕ್ಟರಿ ಏನಂತಂದರೆ, ಈ IT ಕಂಪನಿಗಳೆಲ್ಲ ಏನು ಮಾಡ್ತಿದ್ದಾವೆ ಅಂತಂದರೆ, AI ರಿಲೇಟೆಡ್ ರೆವಿನ್ಯೂ ಜಾಸ್ತಿ ಆಗ್ತಿದೆ ಅಂತ ತೋರಿಸ್ತಿದ್ದಾರೆ. ನಾನು ನಿಮಗೆ ಇಲ್ಲಿ ಸಿಂಪಲಾಗಿ ತೋರಿಸ್ತೀನಿ ನೋಡಿ. AI ಅಂತ ಸರ್ಚ್ ಮಾಡ್ತೀನಿ ಸಿಂಪಲಾಗಿ ಓಕೆನಾ. ನಾನಿಲ್ಲಿ AI ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲೇ ಅವ್ರ ಕಮೆಂಟ್ರಿನಲ್ಲಿ ಹೇಳಿದ್ದಾರೆ ಏನಂತಂದರೆ, ದ third key takeaway is our AI service revenue continue to accelerate. At the end of Q1 FY27, it stands 2.6 billion in annualized ರೆವಿನ್ಯೂ ವಿಚ್ ಈಸ್ ಅಪ್ 13.6 ಕ್ವಾರ್ಟರ್ ಆನ್ ಕ್ವಾರ್ಟರ್. ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಈಗ AI ಯೂಸ್ ಮಾಡ್ಕೊಂಡು ಬೇರೆ ಕ್ಲೈಂಟ್ಸ್ಗೆಲ್ಲ ಸರ್ವಿಸ್ ಕೊಡ್ತಿದ್ದಾರಲ್ವಾ, ಅದನ್ನು ಸಾಫ್ಟ್ವೇರ್ ಸರ್ವಿಸಲ್ಲೇ ಸಪರೇಟ್ ಒಂದು ಬಿಸ್ನೆಸ್ ರೆವಿನ್ಯೂ ಅಂತ ತೋರಿಸ್ತಿದ್ದಾರೆ. ಸೊ ಇದು ಇನ್ಕ್ರೀಸ್ ಆಗ್ತಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿದೆ ಅಂತೇಳಿ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಇದರ ಅರ್ಥ ಏನಂತಂದರೆ, ಈ ಸಾಫ್ಟ್ವೇರ್ ಕಂಪನಿಗಳಿಗೆ AI ಟೂಲ್ಸ್ ಅಂದರೆ ಏನು ಭಯ ಇತ್ತಲ್ವ, ಈ ಎಲ್ಲ AI ಟೂಲ್ಸ್ಗಳು ಕೋಡಿಂಗ್ನೆಲ್ಲ ಮಾಡೋದನ್ನ ರಿಪ್ಲೇಸ್ ಮಾಡಿಬಿಡ್ತವೆ, ಎಂಜಿನಿಯರ್ದೇನೋ ಅವಶ್ಯಕತೆ ಇರಲ್ಲ ಅಂತ. ಸೊ ಇವರು ಈ ಸಾಫ್ಟ್ವೇರ್ ಕಂಪನಿಗಳು ಏನು ಮಾಡ್ತಿದ್ದಾವೆ ಅಂತಂದರೆ, ನಾವು
ಯೂಸ್ ಮಾಡ್ಕೊಂಡೇನೆ ಬೇರೆಯವ್ರಿಗೆಲ್ಲ ಸರ್ವಿಸ್ ಕೊಡ್ತಿದೀವಿ. ಇದರಿಂದ ನಮ್ದು ರೆವಿನ್ಯೂ ಇಷ್ಟು ಪಟ್ಟು ಗ್ರೋತ್ ಆಗ್ತಿದೆ, ಇಷ್ಟು ಪಟ್ಟು ಗ್ರೋತ್ ಆಗ್ತಿದೆ ಅಂತ ತೋರಿಸ್ತಿದಾರಲ್ವಾ. ಇದರಿಂದ ಇನ್ವೆಸ್ಟರ್ಸ್ ಯಾವ ರೀತಿ ಥಿಂಕ್ ಮಾಡ್ತಿದ್ದಾರೆ ಅಂತಂದ್ರೆ, ಹೌದಪ್ಪ ಈ ಸಾಫ್ಟ್ವೇರ್ ಕಂಪನಿಗಳನ್ನ 100% ರಿಪ್ಲೇಸ್ ಮಾಡೋಕ್ಕಾಗಲ್ಲ, ಈ ಕಂಪನಿಗಳು ಕೂಡ ಏನೇ ಯೂಸ್ ಮಾಡ್ಕೊಂಡು ಕ್ಲೈಂಟ್ಸ್ಗೆ ಸರ್ವಿಸ್ ಕೊಡ್ತಿದ್ದಾರೆ, ಅಂದ್ರೆ ಇವುಗಳಿಗೆ ಇನ್ನೂ ಫ್ಯೂಚರ್ ಇದೆ ಅಂತೇಳಿ ಥಿಂಕ್ ಮಾಡ್ಬಿಟ್ಟು ಈ ಎಲ್ಲಾ ಕಂಪನಿಗಳನ್ನ ಬೈ ಮಾಡ್ತಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ನಾನು ಈ ಕಾನ್ಕಾಲ್ ನ ಓದುವಾಗ ಏನ್ ನೋಡಿದೆ ಅಂತಂದ್ರೆ, ಅವರು ಬಾರಿ ಫಾರ್ವರ್ಡ್ ಡಿಪ್ಲಾಯ್ಡ್ ಎಂಜಿನಿಯರ್ಸ್ ನ ಡಿಸ್ಕಷನ್ ಮಾಡ್ತಿದ್ರು. ಸೊ ನನಗೆ ಕ್ಯೂರಿಯಾಸಿಟಿ ಬಂದ್ಬಿಟ್ಟು, ಆಕ್ಚುಲಿ ನಾನು ಕೂಡ ಒಬ್ಬ ಎಂಜಿನಿಯರ್, ಓಕೆನಾ, ಬಟ್ ನಾನು ಎಂಜಿನಿಯರಿಂಗ್ ರಿಲೇಟೆಡ್ ಏನು ಕೆಲಸ ಮಾಡಿಲ್ಲ. ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಮತ್ತೆ ಈ ಫೈನಾನ್ಸ್, ಕಾಂಟೆಂಟ್ ಕ್ರಿಯೇಷನ್ ಈ ಸೆಕ್ಟರ್ ಮಾತ್ರ ಕೆಲಸ ಮಾಡಿದೀನಿ. ಈ ಫಾರ್ವರ್ಡ್ ಡಿಪ್ಲಾಯ್ಡ್ ಎಂಜಿನಿಯರ್ಸ್ ಅಂದ್ರೆ ಏನಂತ ಸ್ವಲ್ಪ ಡೀಪ್ ಡಿಗ್ ಮಾಡಿದಾಗ ಮತ್ತೆ ಅವರು ನೆಕ್ಸ್ಟ್ ಕಾನ್ಕಾಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಓಕೆನಾ. ಈ ಫಾರ್ವರ್ಡ್ ಡಿಪ್ಲಾಯ್ಡ್ ಎಂಜಿನಿಯರ್ ಅಂದ್ರೆ ಏನಂತಂದ್ರೆ, ಮೊದಲು ಒಬ್ಬ ಎಂಜಿನಿಯರ್ ಅಂತಂದ್ರೆ ಅವ್ನಿಗೆ ಸ್ಪೆಸಿಫಿಕ್ ಸ್ಕಿಲ್ ಅಷ್ಟೇ ಇರ್ತಿತ್ತು. ಸೊ ಅವ್ನಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ಈಗ TCS ಕಂಪನಿ ಏನ್ ಮಾಡ್ತಿದೆ ಅಂತಂದ್ರೆ, ಇವ್ರನ್ನ ಅಪ್ಸ್ಕಿಲ್ ಮಾಡ್ತಿದೆ. ಅಪ್ಸ್ಕಿಲ್ ಮಾಡ್ಬಿಟ್ಟು ಮೊದಲು ಅವನು ಒಂದೇ ಕೆಲಸ ಮಾಡ್ತಿದ್ದೆ ಅಂತಂದ್ರೆ, ಈಗ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ, ಜಾಸ್ತಿ ಸ್ಕಿಲ್ ನ ಕೊಟ್ರೆ ಅವನಿಗೆ ಜಾಸ್ತಿ ಸ್ಕಿಲ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು, ಮೊದಲು ಒಂದು ಕೆಲಸ ಮಾಡ್ಲಿಕ್ಕೆ, ಈಗ ಒಂದು ಪ್ರಾಜೆಕ್ಟ್ ನ ಡೆವಲಪ್ ಮಾಡಕ್ಕೆ 100 ಜನ ಬೇಕಿದ್ರು ಅಂತ ಇಟ್ಕೊಳ್ಳಿ, ಓಕೆನಾ. ಸೊ ಈಗ TCS ಕಂಪನಿ ಏನ್ ಮಾಡ್ತಿದೆ ಅಂತಂದ್ರೆ, ಇರೋ ಎಕ್ಸಿಸ್ಟಿಂಗ್ ಬೆಸ್ಟ್ ಎಂಜಿನಿಯರ್ಸ್ಗೆ ಅಪ್ಸ್ಕಿಲ್ ಮಾಡ್ಬಿಟ್ಟು ಅವ್ರನ್ನೇ ಫಾರ್ವರ್ಡ್ ಡಿಪ್ಲಾಯ್ ಎಂಜಿನಿಯರ್ ಮಾಡ್ಬಿಟ್ಟು ಅವ್ರಿಗೆ ಜಾಸ್ತಿ ಸ್ಕಿಲ್ ನ ಪ್ರೊವೈಡ್ ಮಾಡ್ತಿದೆ. ಜಾಸ್ತಿ ಸ್ಕಿಲ್ ನ ಪ್ರೊವೈಡ್ ಮಾಡ್ತಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಮೊದಲು ಒಂದು ಪ್ರಾಜೆಕ್ಟ್ ನ ಬಿಲ್ಡ್ ಮಾಡೋದಕ್ಕೆ 100 ಜನ ಬೇಕಾಗ್ತಿದ್ರಲ್ವಾ, ಈಗ ಆ ಸಂಖ್ಯೆಯನ್ನ 100ರಿಂದ 70, 80, 50ಕ್ಕೆ ತರಬೇಕಂತ ಯೋಚನೆ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಕಂಪನಿಯ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಮತ್ತೆ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಕಾಸ್ಟ್ ಕಡಿಮೆ ಆದ್ರೆ ಏನಾಗುತ್ತೆ, ಈ ಎಲ್ಲ ಬೇರೆ ಕಂಪನಿಗಳು, ಔಟ್ಸೋರ್ಸ್ ಮಾಡೋ ಕಂಪನಿಗಳು ಯಾವ ತರ ಥಿಂಕ್ ಮಾಡ್ತಿದ್ದಾರೆ ಅಂತಂದ್ರೆ, ನಮಗೆ ಈ ಇನ್ಫೋಸಿಸ್, TCS ಅಂತ ಕಂಪನಿಗಳು ಬೇಡವೇ ಬೇಡ, ನಮಗೆ ಜಸ್ಟ್ ಒಂದು ಏಜೆಂಟ್ ಇದ್ರೆ ಸಾಕು, ಅದೇ ಎಲ್ಲ ಕೋಡ್ ಬರೆಯುತ್ತೆ ಅಂತ ಥಿಂಕ್ ಮಾಡ್ತಿದ್ರು. ಬಟ್ ಈಗ ಇವರೇ ಕಾಸ್ಟ್ ನೇ ಕಡಿಮೆ ಮಾಡ್ಬಿಟ್ರೆ ಇವ್ರಿಗೆ ಮತ್ತೆ ಜಾಸ್ತಿ ಪ್ರಾಜೆಕ್ಟ್ ಬರ್ತಾವಲ್ವಾ, ಯಾಕಂದ್ರೆ ಇವರು ಎಫಿಷಿಯಂಟ್ ಆಗಿ ಏನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಕಡಿಮೆ ರೇಟ್ ಅಲ್ಲಿ ಪ್ರಾಜೆಕ್ಟ್ಸ್ ಡೆಲಿವರಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ಇವರು ಫಾರ್ವರ್ಡ್ ಡಿಪ್ಲಾಯ್ಡ್ ಎಂಜಿನಿಯರ್ಸ್ ನ ರೆಡಿ ಮಾಡ್ತಿದ್ದಾರೆ ಅಂತೇಳಿ ಇವರು ಕಾನ್ಕಾಲ್ ಅಲ್ಲಿ ಡಿಸ್ಕಷನ್ ಮಾಡ್ತಿದ್ರು. ನನಗಿದು ಒಂದು ಒಳ್ಳೆ ವಿಚಾರನೂ ಕೂಡ ಅಂತ ಅನಿಸ್ತು. ಯಾಕಂತಂದ್ರೆ, ಈಗ ಲೈಕ್ ನಿಮ್ದೇನು ವರ್ಕ್ ಫೋರ್ಸ್ ಇರುತ್ತಲ್ವಾ, ಅದೇನಾದ್ರೂ ಅಪ್ಸ್ಕಿಲ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಕಂಪನಿ ಡೆಫಿನೆಟ್ಲಿ ಮುಳುಗ್ ಹೋಗ್ಬಿಡುತ್ತೆ. ಸೊ ಇವ್ರಿಗೇನು ಅಪ್ಸ್ಕಿಲ್ ಮಾಡ್ತಿದಾರಲ್ವಾ, ದಿಸ್ ಇಸ್ ಅ ವೆರಿ ಗುಡ್ ಸೈನ್ ಫಾರ್ ಇಂಡಿಯನ್ IT. ಸೊ ಅದೇ ರೀತಿನೇ ಎಲ್ಲ IT ಕಂಪನಿಗಳು ಕೂಡ ಮಾಡ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ರೀತಿನೇ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ನಾನು ಏನು ರಿಸರ್ಚ್ ಮಾಡ್ತಿದ್ದೆ ಅಂತಂದ್ರೆ, ಈ ವೀಕಲ್ಲಿ ನಾನು ಅದ್ರ ಬಗ್ಗೆ ಒಂದು ರೀಲ್ ಕೂಡ ಮಾಡಿದೆ. ರೀಸೆಂಟ್ ಆಗಿ ಏನಾಗಿತ್ತು ಅಂತಂದ್ರೆ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಎಲಾನ್ ಮಸ್ಕ್ ಅವರು ಜಗತ್ತಿನ ಮೊಟ್ಟ ಮೊದಲನೇ ಟ್ರಿಲಿಯನಿಯರ್ ಆಗಿದ್ರು. ಟ್ರಿಲಿಯನಿಯರ್ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, 1 ಟ್ರಿಲಿಯನ್ ಅಂದ್ರೆ ಎಷ್ಟು ಬಿಲಿಯನ್ ಹೇಳಿ, ಎಷ್ಟು ಬಿಲಿಯನ್ ಅಂತಂದ್ರೆ 1000 ಬಿಲಿಯನ್, ಓಕೆನಾ. 1 ಬಿಲಿಯನ್ ಅಂದ್ರೆ ಎಷ್ಟು ಮಿಲಿಯನ್ ಹೇಳಿ, 1 ಬಿಲಿಯನ್ ಅಂದ್ರೆ 1000 ಮಿಲಿಯನ್ಸ್. 1 ಮಿಲಿಯನ್ ಅಂದ್ರೆ ಎಷ್ಟು, ಅದನ್ನ $1 ಮಿಲಿಯನ್ ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಹೇಳಿದ್ರೆ ಎಷ್ಟಾಗುತ್ತೆ, ಈಗ ಅಪ್ರಾಕ್ಸಿಮೇಟ್ಲಿ 9.5 CR ಇದೆ. ನಾವು ಅದನ್ನೊಂದು 10 ಕೋಟಿ ಅಂತ ಇಟ್ಕೊಳ್ಳೋಣ. ಸೊ 10 ಕೋಟಿನ 1 ಮಿಲಿಯನ್ ಅಂತೇಳಿ ಕರೀತಾರೆ. ಸೊ ಆ ತರ 1000 ಮಿಲಿಯನ್ ಸೇರಿದ್ರೆ 1 ಬಿಲಿಯನ್ ಆಗುತ್ತೆ. ಸೊ 1 ಬಿಲಿಯನ್ ತರ 1000 ಬಿಲಿಯನ್ ಸೇರಿದ್ರೆ 1 ಟ್ರಿಲಿಯನ್ ಆಗುತ್ತೆ. ಸೊ ಈ ತರ ರೀಸೆಂಟ್ ಆಗಿ ಜಗತ್ತಿನ ಮೊಟ್ಟ ಮೊದಲನೇ ಟ್ರಿಲಿಯನಿಯರ್ ಆಗ್ಬಿಟ್ಟು ಎಲಾನ್ ಮಸ್ಕ್ ಅವ್ರು ಆಗಿದ್ರು, ಓಕೆನಾ. ಬಟ್ ನೀವು ಸಿಂಪಲ್ ಆಗಿ ಲೈಕ್ ಈ ರಿಚೆಸ್ಟ್ ಮ್ಯಾನ್ಸ್ ಗಳ ಲಿಸ್ಟ್ ನ ನೀವು ಯಾವ್ದ್ರಲ್ಲಿ ನೋಡ್ತೀರಾ ಹೇಳಿ, ನಂಗೆ ಗೊತ್ತಿಲ್ಲ ನೀವು ಯಾವ್ದ್ರಲ್ಲಿ ನೋಡ್ತೀರಾ ಅಂತ, ಬಟ್ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಯೂಶಲಿ ಇದು ಬಹಳ ಜನಕ್ಕೆ ಗೊತ್ತಿರಲ್ಲ, ಬಟ್ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಏನ್ ಮಾಡಿ ಅಂತಂದ್ರೆ, ನೀವು ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ರಿಚೆಸ್ಟ್ ಮ್ಯಾನ್ಸ್ ಲಿಸ್ಟ್ ಅಂತ ಸರ್ಚ್ ಮಾಡಿ. ನಾನು ಇದನ್ನ ತುಂಬಾ ಸರಿ ಸರ್ಚ್ ಮಾಡ್ತೀನಿ, ಓಕೆನಾ. ಲೈಕ್ ನನಗೆ ಏನೋ ಗೊತ್ತಿಲ್ಲ, ಇದು ತುಂಬಾ ಸರಿ ಸರ್ಚ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ವೀಕಲ್ಲಿ ಒಂದು 4-5 ಸರಿನಾದ್ರೂ ಸರ್ಚ್ ಮಾಡೇ ಬಿಡ್ತೀನಿ. ಸೊ ಈ ಫೋರ್ಬ್ಸ್ ಅಂತ ವೆಬ್ಸೈಟ್ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಜಗತ್ತಲ್ಲಿ ಟಾಪ್ ಒಬ್ರು ಯಾರಿದ್ದಾರೆ, ಸೆಕೆಂಡ್ ಪರ್ಸನ್ ಯಾರಿದ್ದಾರೆ, ಥರ್ಡ್ ಪರ್ಸನ್ ಯಾರಿದ್ದಾರೆ, ಮತ್ತೆ ಅವ್ರದ್ದು ಒಂದು ದಿನದಲ್ಲಿ ಎಷ್ಟು ವೆಲ್ತ್ ಫ್ಲಕ್ಚುಯೇಷನ್ ಆಗುತ್ತೆ, ಪ್ರತಿಯೊಂದು ಕೂಡ ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸೊ ನೀವು ನೋಡಿ, ರೀಸೆಂಟ್ ಆಗಿ ಎಲಾನ್ ಮಸ್ಕ್ ಅವರ ವೆಲ್ತ್ ಎಷ್ಟಾಗಿದೆ ಅಂತಂದ್ರೆ, ಕಡಿಮೆ ಆಗ್ಬಿಟ್ಟು 834 ಬಿಲಿಯನ್ ಆಗಿದೆ. 1 ಟ್ರಿಲಿಯನ್ ಅಂದ್ರೆ ಎಷ್ಟು ಹೇಳಿದ್ದೆ ನಾನು, 1000 ಬಿಲಿಯನ್ ಅಂತ ಹೇಳಿದ್ದೆ. ಸೊ ಈಗ ಇವ್ರದ್ದು ಕಡಿಮೆ ಆಗ್ಬಿಟ್ಟು ಅಂದ್ರೆ ಆಲ್ಮೋಸ್ಟ್ ಆಲ್ ಅಪ್ರಾಕ್ಸಿಮೇಟ್ಲಿ 146 ಬಿಲಿಯನ್ ಕಡಿಮೆ ಆಗ್ಬಿಟ್ಟು ಈಗ 834 ಬಿಲಿಯನ್ ಬಂದಿದ್ದಾರೆ. ಸೊ ಯಾಕೆ ಇವ್ರ ವೆಲ್ತ್ ಕಡಿಮೆ ಆಗ್ತಿದೆ ಅಂತಂದ್ರೆ, ಮೊದಲನೇ ಕಾರಣನೇ ಏನಂತಂದ್ರೆ, ಇವರು ಯಾಕೆ ಫಸ್ಟ್ ಆಫ್ ಆಲ್ ಯಾಕೆ ಟ್ರಿಲಿಯನಿಯರ್ ಆಗಿದ್ರು ಅಂತಂದ್ರೆ, ರೀಸೆಂಟ್ ಆಗಿ ಸ್ಪೇಸ್ ಎಕ್ಸ್ ಕಂಪನಿಯ IPO ಬಂದಿತ್ತು, ಓಕೆನಾ. ಸೊ ಆ ಕಂಪನಿನಲ್ಲಿ ಇವ್ರದ್ದು ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ಶೇರ್ ಹೋಲ್ಡಿಂಗ್ ಇದೆ. ಸೊ ಇದು ಪಬ್ಲಿಕ್ ಬಂದ ತಕ್ಷಣ ಬಂದು 1-2 ದಿನದಲ್ಲೇ ಏನಾಗುತ್ತೆ ಅಂತಂದ್ರೆ, ಇಶ್ಯೂ ಪ್ರೈಸ್ ಗಿಂತ ಜಾಸ್ತಿ ಓವರ್ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಈ ಕಂಪನಿ ವ್ಯಾಲ್ಯೂಯೇಷನ್ $2 ಟ್ರಿಲಿಯನ್ ವರೆಗೂ ತಗೊಂಡೋಗಿದ್ರು. ಬಟ್ ರೀಸೆಂಟ್ ಆಗಿ ಏನಾಗುತ್ತೆ ಅಂತಂದ್ರೆ, ಯಾಕೆ $2 ಟ್ರಿಲಿಯನ್ ವರೆಗೂ ತಗೊಂಡೋಗಿದ್ರು ಅಂತಂದ್ರೆ, ಈ ಸ್ಪೇಸ್ ಎಕ್ಸ್ ಕಂಪನಿಗೆ ಎಕ್ಸ್ಕ್ಲೂಸಿವಿಟಿ ಇತ್ತು. ಏನ್ ಎಕ್ಸ್ಕ್ಲೂಸಿವಿಟಿ ಇತ್ತು ಅಂತಂದ್ರೆ,
ಇದು ರೀಯೂಸಬಲ್ ರಾಕೆಟ್ಸ್ನ ಲಾಂಚ್ ಮಾಡುತ್ತೆ ಅಂತ. ರೀಯೂಸಬಲ್ ರಾಕೆಟ್ ಅಂತಂದ್ರೆ ಏನಂತಂದ್ರೆ, ನೀವು ಲೈಕ್ ಸ್ವಲ್ಪ ಯಾರಾದರೂ ಈ ರಾಕೆಟ್ ರಿಲೇಟೆಡ್ ನಿಮ್ಗೆ ಗೊತ್ತಿರುತ್ತೆ. ರಾಕೆಟ್ ಅಲ್ಲಿ 2 ರಿಂದ 3 ಪಾರ್ಟ್ ಇರ್ತವೆ, ಓಕೆನಾ. ಸೊ ಅದೇನು ಟಿಪ್ ಇರುತ್ತಲ್ವ, ಟಿಪ್ಪು ಬಾಹ್ಯಾಕಾಶಕ್ಕೆ ಹೋಗ್ಬಿಡುತ್ತೆ. ಬ್ಯಾಕ್ ಅಲ್ಲಿ ಏನಿರುತ್ತಲ್ವ, ಬ್ಯಾಕ್ ನ ಮತ್ತೆ ಇವರು ವಾಪಸ್ಸು ಭೂಮಿಗೆ ತಂದ್ಬಿಟ್ಟು ಲ್ಯಾಂಡಿಂಗ್ ಮಾಡಿಸ್ತಿದ್ರು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಕಾಸ್ಟ್ ಜಾಸ್ತಿ ಕಡಿಮೆ ಆಗ್ತಿತ್ತು ರಾಕೆಟ್ನ ಲಾಂಚ್ ಮಾಡ್ಬೇಕಂತಂದ್ರೆ. ಸೊ ಈಗ ಈ ತರ ಇವ್ರು ಎಕ್ಸ್ಕ್ಲೂಸಿವ್ ಆಗಿ ಈ ತರ ಯಾರು ಮಾಡ್ತಿರ್ಲಿಲ್ಲ, ಇವ್ರು ಒಬ್ಬರೇ ಮಾಡ್ತಿದ್ರಲ್ವಾ. ಸೊ ಅದಕ್ಕೆ ಈ ಕಂಪನಿಯ ವ್ಯಾಲ್ಯೂಯೇಷನ್ $2 trillion ಹೋಗಿತ್ತು. ಬಟ್ ರೀಸೆಂಟ್ ಆಗಿ ಏನಾಗಿದೆ ಅಂತಂದ್ರೆ, ಈ ಸ್ಪೇಸ್ ಎಕ್ಸ್ ಕಂಪನಿಯ IPO ಬಂದು ಒಂದೂವರೆ ವಾರದಲ್ಲೇನೆ ಈ ಚೈನಾ ಮತ್ತೆ ಜಪಾನ್ ಏನಿದಾವಲ್ವಾ, ಇವೆರಡು ದೇಶನೂ ಕೂಡ ಈ ರೀಯೂಸಬಲ್ ರಾಕೆಟ್ ನ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿ ಟೆಸ್ಟ್ ಮಾಡಿದ್ದಾರೆ. ಇದರಿಂದ ಏನಾಯ್ತು ಅಂತಂದ್ರೆ, ಈ ಸ್ಪೇಸ್ ಎಕ್ಸ್ ಕಂಪ್ನಿಗೆ ಎಕ್ಸ್ಕ್ಲೂಸಿವಿಟಿ ಇತ್ತಲ್ವಾ, ಆ ಎಕ್ಸ್ಕ್ಲೂಸಿವಿಟಿ ಕಂಪ್ಲೀಟ್ಲಿ ಈಗ ಡೆಸ್ಟ್ರಾಯ್ ಆಗ್ಬಿಟ್ಟಿದೆ. ಡೆಸ್ಟ್ರಾಯ್ ಆಗಿರೋದ್ರಿಂದ ಏನಾಗ್ತಿದೆ ಅಂತಂದ್ರೆ, ಈ ಕಂಪನಿ ಶೇರ್ ಪ್ರೈಸ್ ಆಲ್ಮೋಸ್ಟ್ 30 ರಿಂದ 40% ಕೆಳಗಡೆನೂ ಕೂಡ ಬರ್ತಿದೆ. ನೀವು ಸಿಂಪಲ್ ಆಗಿ ಗೂಗಲ್ ಅಲ್ಲೇ ಸರ್ಚ್ ಮಾಡಿ ಸ್ಪೇಸ್ ಎಕ್ಸ್ ಶೇರ್ ಪ್ರೈಸ್ ಅಂತ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 1 ಮಂತ್ ಮೇಲೆ ಕ್ಲಿಕ್ ಮಾಡ್ತೀನಿ. 1 ಮಂತ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ, ಅಥವಾ 6 ಮಂತ್ ಮೇಲೆ ಕ್ಲಿಕ್ ಮಾಡೋಣ, ಓಕೆನಾ. ಟಾಪ್ ಅಲ್ಲಿ ಎಷ್ಟಿತ್ತು, $200 ಇದು ಟಚ್ ಆಗಿತ್ತು. ಬಟ್ ಈಗ $123 ಬಂದಿದೆ. ಅಂದ್ರೆ ಆಲ್ಮೋಸ್ಟ್ 30 ರಿಂದ 38% ಈ ಶೇರ್ ಪ್ರೈಸ್ ಕೆಳಗಡೆ ಬರ್ತಿದೆ. ಇದರಿಂದಾನೇ ಎಲಾನ್ ಮಸ್ಕ್ ಅವ್ರು ಏನ್ ಟ್ರಿಲಿಯನಿಯರ್ ಆಗಿದ್ರಲ್ವಾ, ಈಗ ಟ್ರಿಲಿಯನಿಯರ್ ಆಗಿರೋದು ಅದು $146 ಬಿಲಿಯನ್ ಅವ್ರದ್ದು ನೆಟ್ವರ್ಕ್ ಕಡಿಮೆ ಆಗ್ಬಿಟ್ಟು ಕೆಳಗಡೆ ಬರ್ತಿದೆ. ಐ ಹೋಪ್ ನಿಮಗೆ ಈ ವೀಕ್ನ ಡಿಸ್ಕಷನ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ನಿಮ್ದು ಏನಾದರೂ ಸಜೆಷನ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಏನಾದರೂ ಟಾಪಿಕ್ ಇದ್ರೆ ಅಥವಾ ನಿಮ್ಮ ಕ್ವಶನ್ಸ್ ಇದ್ರೆ, ನಾನು ನೆಕ್ಸ್ಟ್ ವೀಕಿಂದ ಏನಾದರೂ ನಿಮ್ಮ ಕ್ವಶನ್ಸ್ ಇದ್ರೆ ಅಥವಾ ನಿಮ್ಮ ಏನಾದರೂ ಇನ್ಸ್ಟೆನ್ಸ್ ಇದ್ರೆ ಅವನ್ನು ಕೂಡ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದರಿಂದ ಇನ್ನೂ ಕನ್ವರ್ಸೇಷನ್ ಇಂಟ್ರೆಸ್ಟಿಂಗ್ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಸಜೆಷನ್ ಇದ್ರೆ ಯು ಕ್ಯಾನ್ ಸಜೆಸ್ಟ್ ಮೀ ಇನ್ ಕಮೆಂಟ್ ಸೆಕ್ಷನ್. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.